ಎಷ್ಟು ರಿಯಲ್ ಆಗಿರುತ್ತೆ ಅಂಡ್ ಎಷ್ಟು ಸ್ಕ್ರಿಪ್ಟೆಡ್ ಆಗಿದೆ. ಐ ಬೆಟ್ ಮೈ ಲೈಫ್ ಆನ್ ದಿಸ್. ಒಂದೇ ಒಂದು ಕಾಂಟೆಂಟ್ ನ ಯಾರಾದ್ರೂ ಇಲ್ಲಿವರೆಗೂ ಹೇಳಿ ವಿನಯ್ ಸ್ಕ್ರಿಪ್ಟ್ ಮಾಡ್ಬಿಟ್ಟು ನಮ್ಮ ಹತ್ರ ಇದನ್ನ ಮಾತಾಡಿ ಅಂತ ಹೇಳ್ಸಿದಾನೆ ಅಂತ ಅಂದ್ರೆ ನಾನು ನೆಕ್ಸ್ಟ್ ದಿನ ಕಾಂಟೆಂಟ್ ಮಾಡೋದನ್ನ ನಿಲ್ಸ್ಬಿಡ್ತೀನಿ. ಟೂತ್ ಪೇಸ್ಟ್ ಬ್ರಾಂಡ್, ದೇರ್ ಆರ್ ಸೋ ಮೆನಿ ಬ್ರಾಂಡ್ಸ್ ವಿಚ್ ಹಸ್ ಬಿನ್ ಬ್ಯಾನ್ಡ್ ಇನ್ ಅದರ್ ಕಂಟ್ರೀಸ್, ಸ್ಟಿಲ್ ಯೂಸಿಂಗ್ ಇಟ್, ಸ್ಟಿಲ್ ಪ್ರಮೋಟಿಂಗ್ ಇಟ್. ಯಾಕೆ ಅದ್ರ ಬಗ್ಗೆ ಮಾತಾಡಲ್ಲ? ನೀವು ನೋಡಿ, ಇದೇ ಕಾಂಟೆಂಟ್ ನ ಇಂಗ್ಲಿಷ್ ಅಲ್ಲಿ ಅಥವಾ ಹಿಂದಿನಲ್ಲಿ ಇಲ್ಲ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ್ರೆ ನನ್ಗೆ ಮಿಲಿಯನ್ಸ್ ಗಟ್ಲೆ ಫಾಲೋವರ್ಸ್ ಇರೋರು ನನ್ ಅನ್ಕೊಂಡಿರೋ ಕಾರಲ್ಲಿ ಸುತ್ತಬೋದಿತ್ತು, ನನ್ಗೆ ಏನ್ ಬೇಕಾದ್ರೂ ಮಾಡ್ಬೋದಿತ್ತು. ಇಲ್ಲ ನಾವ್ ಇದ್ರಲ್ಲೇ ಮಾಡ್ಬೇಕು ಅಂತ ಅಂದಾಗ ನಮ್ಗೆ ಇಲ್ಲಿ ಜಾಸ್ತಿ ಬ್ಯಾಕ್ ಸ್ಟಾಪ್ ಆಗುತ್ತೆ. ನಮ್ಮಲ್ಲಿ ನಮ್ಗೆ ಸಿಗ್ತಾರಂತ ಸಪೋರ್ಟ್ ತೀರಾ ಮಿನಿಮಲ್ ಇದೆ ಮ್ಯಾಮ್. ನಾನು ತಮಿಳ್ ಮಾತಾಡ್ತೀನಿ, ತೆಲುಗು ಮಾತಾಡ್ತೀನಿ, ಇಂಗ್ಲಿಷ್ ಮಾತಾಡ್ತೀನಿ, ಬಟ್ ನಾನು ಏನೇ ಮಾಡಿದ್ರು ಕನ್ನಡದಲ್ಲೇ. ವಾಟ್ ಡು ಯು ಥಿಂಕ್ ಇಸ್ ಮೋರ್ ಇಂಪಾರ್ಟೆಂಟ್? ನೀವ್ ಯಾವ ತರ ಇರ್ತಿರೋ ಅದೇ ತರ ಪೋರ್ಟ್ರೇ ಮಾಡೋದ? ಮೋರ್ ಇಂಪಾರ್ಟೆಂಟ್ ಇಸ್ ನಿಮ್ಗೆ ನಿಮ್ ಒಳ್ಳೆತನಕ್ಕೆಲ್ಲ ಏನು ಮರ್ಯಾದೆ ಇಲ್ಲ ಮ್ಯಾಮ್, ಲುಕ್ಸ್ ಅಷ್ಟೇ ಮ್ಯಾಮ್. ಅಷ್ಟೇ ಚೆನ್ನಾಗಿದೆ. ನೀವು ಮುಂದೆ ಕೊಟ್ಬಿಟ್ಟು ಇವಾಗ ಮುಂದೆ ನಾನು 100 ರೂಪಾಯಿ ಕೊಡ್ತೀನಿ, ಸೈಡ್ ಬಂದ್ಮೇಲೆ ಕೊಡೋ ವಾಪಸ್ ಅಂತ ತಗೋತಿರಲ್ಲ, ಅವ್ರಿಗೆ ಬೆಲೆ ಜಾಸ್ತಿ. ಸೋಷಿಯಲ್ ಮೀಡಿಯಾ ಹೊರಗಡೆ ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಇಲ್ಲ ಆಕ್ಟರ್ ಹೊರಗಡೆಯಿಂದ ನೋಡಕ್ ಅಷ್ಟೇ ಮ್ಯಾಮ್ ಚಂದ. ಸತ್ಯ ಹೇಳ್ತೀನಿ, ಲೈಫ್ ಇದೆಲ್ಲ ಇದೊಂಥರ ಕೀರ್ತಿ ಶನಿ ಇದ್ದಂಗೆ ಮ್ಯಾಮ್, ಬೆನ್ನಲ್ಲೇ ಹತ್ತಿರುತ್ತೆ. ನಾವು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಕಂಪ್ಲೀಟ್ ಮಾಡಿ ಅದನ್ನ ನೋಡ್ಕೊಳ್ಳೋಕೆ ಸುಸ್ತಾಗೋಗುತ್ತಪ್ಪ ನಮಗೆ. ಅಂಡ್ ಇದರಲ್ಲಿ ಎರಡೆರಡು ಓವರ್ 200K ಫಾಲೋವರ್ಸ್ ಇರೋ ಈ ಇನ್ಸ್ಟಾಗ್ರಾಮ್ ಪೇಜಸ್ ಓನರ್ ಸದ್ಯಕ್ಕೆ ನನ್ನ ಜೊತೆ ಸ್ಟುಡಿಯೋನಲ್ಲಿ ಕೂತಿದ್ದಾರೆ. ನೀವು ಇವರ ಡೈಲಿ ವ್ಲಾಗ್ಸ್ ಅನ್ನ ಪ್ರತಿದಿನ ನೋಡೋದಂತೂ ಗ್ಯಾರಂಟಿನೇ. ಜಿಮ್ ಫುಡ್ ಇಂದ ಹಿಡಿದು ಜನರಲ್ ಆಗಿ ಜನಕ್ಕೆ ಜನರಲ್ ನಾಲೆಡ್ಜ್ ಕ್ವೆಶ್ಚನ್ಸ್ ಕೇಳ್ತಾ ಇವರಂತೂ ಸಿಕ್ಕಾಪಟ್ಟೆ ಫೇಮಸ್ ಆಗೋಗಿದಾರಪ್ಪ. ಸೊ ಇವತ್ತು ನನ್ನ ಸ್ಟುಡಿಯೋನಲ್ಲಿ ಕೂತಿದ್ದಾರೆ ಒನ್ ಜಾಯಿಂಟ್ ಕನ್ನಡ ಓನರ್, ಜೊತೆಲಿ ಅವರ ಆಕ್ಚುಯಲ್ ಹೆಸರು ಬಂದು ಜೀವ ವಿನಯ್ ಅಂತ. ಫಂಟಾಸ್ಟಿಕ್ ಈವ್ನಿಂಗ್ ಜೀವ ಅವರೇ, ಅಂಡ್ ವೆರಿ ವೆರಿ ವಾರ್ಮ್ ವೆಲ್ಕಮ್ ಟು ಸಂಜಯ್ ಶೋ. ನಮಸ್ತೆ. ನಮಸ್ತೆ ಮ್ಯಾಮ್. ಮೊದಲನೇ ಪ್ರಶ್ನೆ ಕೇಳಲೇಬೇಕು ನಾನು, ಹೇಗ್ ಮೇಂಟೈನ್ ಮಾಡ್ತಾ ಇದ್ದೀರಾ ನೀವು? ನಾನು ಹೇಳ್ದಂಗೆ ನಮಗೆ ಒಂದು ಪೇಜ್ನ ಮೇಂಟೈನ್ ಮಾಡೋಕ್ಕೆ ಇಷ್ಟು ಕಷ್ಟ ಆಗುತ್ತೆ, ಅದರಲ್ಲಿ ನೀವು ಎರಡೆರಡು ಪೇಜಸ್ನ ಮೇಂಟೈನ್ ಮಾಡ್ತಾ ಇದ್ದೀರಾ. ಒಂದು ನಿಮ್ಮ ಸ್ವಂತ ಪೇಜು, ಇನ್ನೊಂದು ನಿಮ್ಮದೇ ಬಟ್ ಬೇರೆ ಥರ ವಿಡಿಯೋಸನ್ನ ಹಾಕ್ತಾ, ಎರಡರಲ್ಲೂ ನೀವು ತುಂಬ ವಿಡಿಯೋಸ್ ಹಾಕ್ತೀರಾ. ಯು ವೆರಿ ಕನ್ಸಿಸ್ಟೆಂಟ್ ಇನ್ ಬೋತ್ ದ ಪೇಜಸ್. ಸೊ ಹೇಗೆ ಮೇಂಟೈನ್ ಮಾಡ್ತಾ ಇದ್ರ ಈ ಎರಡು ಕನ್ನಡ ಪೇಜಸ್ ನ? ಟು ಬಿ ವೆರಿ ಹಾನೆಸ್ಟ್, ನಿಜ ಹೇಳಬೇಕು ಅಂತಂದ್ರೆ ಅಷ್ಟೊಂದು ಕಷ್ಟ ಅಂತ ಇಲ್ಲಿವರೆಗೂ ಅನ್ಸಿಲ್ಲ. ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ಸೊ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಕಷ್ಟ ಆಗ್ತದೆ ಅಂತ ಹಲ್ಲುಜೋದು ನಿಲ್ಸಲ್ಲ, ತಿನ್ನೋದು ನಿಲ್ಸಲ್ಲ, ಸೇಮ್ ರೂಟೀನ್. ಇವಾಗ ಏನ್ ಬೆಸ್ಟ್ ಆಪ್ಷನ್ ಅಂತ ನನಗೆ ಫ್ರೀ ಟೈಮ್ ಇದ್ದಾಗ ವಿಡಿಯೋನ ಅಪ್ಲೋಡ್ ಮಾಡಿ ಶೆಡ್ಯೂಲ್ ಆಪ್ಷನ್ ಇರೋದು. ಸೊ ಅಲ್ಲಿ ಜಸ್ಟ್ ಶೆಡ್ಯೂಲ್ ಅಂಡ್ ಅಲ್ಲಿ ಕೀಪ್ ಇಟ್. ಸೊ ಆತರ ಇಲ್ಲ. ಬಟ್ ಕಾಂಟೆಂಟ್ ನ ಹುಡ್ಕೋದಿದಲ್ಲ, ದಟ್ ಈಸ್ ಟಫೆಸ್ಟ್ ಟಾಸ್ಕ್. 1 ದಿನ 2 ದಿನ 3 ದಿನ ಎಲ್ಲ ಬರೀ ಒಂದು ಕಾಂಟೆಂಟ್ ನ ಹುಡ್ಕೋದಕ್ಕೆ ಆಗುತ್ತೆ. ನಂಗೆ ಶೂಟಿಂಗ್ ಏನ್ ಜಾಸ್ತಿ ಟೈಮ್ ತಗೊಳ್ಳೋ, ಒನ್ ಡೇ ಇಫ್ ಐ ಕೀಪ್ ಇಟ್ ನಾನು ಅದನ್ನ ಶೂಟ್ ಮಾಡ್ಬೋದು. ಸೊ ಆದ್ರೆ ಕಾಂಟೆಂಟ್ ನ ಹುಡ್ಕೋದು ಸಿಕ್ಕಾಪಟ್ಟೆ ಕಷ್ಟ. ಸೊ ಅಲ್ಲಿ ಜಾಸ್ತಿ ಟೈಮ್ ಹೋಗುತ್ತೆ. ದಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಟಾಸ್ಕ್ ನನ್ಗೆ ಅನ್ಸೋದು. ಅಂಡ್ ಹೇಗ್ ಶುರುವಾಯ್ತು ನಿಮ್ಮ ಈ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ? 2 ಪೇಜ್ ಇಂದ ಶುರು ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಿಮ್ ಪೇಜ್ ಇಂದಾನೇ ಶುರು ಮಾಡೋಣ. ಸೊ ನಿಮ್ಮ ಪೇಜ್ ಅಲ್ಲಿ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಎಲ್ಲರಿಗೂ ಪ್ರತಿದಿನ ಹೇಳ್ತಿರಲ್ವಾ? ಸೊ ಹೇಗ್ ಯೋಚನೆ ಮಾಡಿದ್ರಿ, ಹೌದಪ್ಪ ಇದೇ ತರ ನನ್ನ ಕಾಂಟೆಂಟ್ ಇರಬೇಕು ಅಂತ? ಹೇಗೆ ಶುರುವಾಯ್ತು ನಿಮ್ಮ ಈ ಕ್ರಿಯೇಷನ್ ಜರ್ನಿ? ದೇರ್ ವಾಸ್ ನಥಿಂಗ್ ಓಕೆ ಇದೇ ತರ ಮಾಡಬೇಕು, ಇದನ್ನೇ ಮಾಡಬೇಕು, ನೋ, ಏನೂ ಐಡಿಯಾ ಇರಲಿಲ್ಲ. ಝೀರೋ ಐಡಿಯಾ, ಝೀರೋ ಎಕ್ಸ್ಪೆಕ್ಟೇಷನ್, ಏನಿಲ್ಲ. ಮುಂಚೆಯಿಂದ ಕವಿತೆ ಬರೆಯೋದು ಒಂದು ಹುಚ್ಚಿತ್ತು. ಸುಮ್ಮನೆ ಏನೋ ಗೀಸ್ತಾ ಇದ್ದೆ, ಬರೀತಾ ಇದ್ದೆ, ಅದ್ರ ಚೆನ್ನಾಗಿ ಅನ್ಸೋದ್ನೆಲ್ಲ ಸುಮ್ಮನೆ. ನನಗೆ ಈ ಟಿಕ್ ಟಾಕ್, ಡಬ್ ಸ್ಮ್ಯಾಶು ಅಂದ್ರೆ ಯಾರ್ದೋ ವಾಯ್ಸ್ಗೆ ನಾನು ಲಿಪ್ಸಿಂಗ್ ಮಾಡೋಕೆ ನಾನು ರೆಡಿ ಇರಲಿಲ್ಲ. ಸೊ ಐ ವಾಸ್ ಪರ್ಟಿಕ್ಯುಲರ್ ಇನ್ ದಿಸ್ ಥಿಂಗ್. ನಾನು ಏನೇ ಮಾಡೋ ನಾನೇ ಮಾಡಬೇಕು ಅಂತ ಸುಮ್ಮನೆ ಏನೇನೋ ಕವನಗಳನ್ನೆಲ್ಲ ಗೀಸ್ತಾ ಇದ್ದೆ, ಅದನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ. ಆವಾಗ ನನಗೇನೊಂದು 300-400 ಜನ ಫಾಲೋವರ್ಸ್ ಇದೆ, ಅದೆಲ್ಲ ನನ್ನ ಫ್ರೆಂಡ್ಸ್. ವಿಡಿಯೋಸ್ ಏನು ವೈರಲ್ ಆಗ್ತಾ ಇರಲಿಲ್ಲ, ನನಗೂ ಏನು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಲ್ಲ. ಓವರ್ ದ ಪೀರಿಯಡ್ ಆಫ್ ಟೈಮ್ ನಾನು ಉದಯ ಮ್ಯೂಸಿಕ್ಗೆ ಆಂಕರಿಂಗ್ ಟ್ರೈ ಮಾಡ್ತಾ ಇದ್ದೆ. ನಿಮ್ಮ ಸ್ಟೇಷನ್ಗೆ ಎಷ್ಟೋ ಸರಿ ಆಡಿಷನ್ಸ್ ಕೊಟ್ಟಿದ್ದೀನಿ, ಎಲ್ಲದೂ ಆಗ್ತಾ ಇತ್ತು. ಲಾಸ್ಟ್ ಹೇಳ್ತೀನಿ ಅಂತಂದ್ರೆ ಎಲ್ಲೂ ಆಪರ್ಚುನಿಟಿ ಸಿಗ್ತಾ ಇಲ್ಲ. ಸೀರಿಯಲ್ಸ್ಗಳಲ್ಲಿ ಆಕ್ಟ್ ಮಾಡಿದೀನಿ. ಸುಮ್ನೆ ಹೋಗಿ ನಿಂತ್ಕೊಳೋದು, ಫೈಲ್ ತಗೊಂಡೋಗಿ ಕೊಡೋದು, ಇಲ್ಲಾಂದ್ರೆ ಹೀರೋ ಎಂಟ್ರಿ ಕೊಟ್ಟ ತಕ್ಷಣ ನಿಂತ್ಕೋಬೇಕು, ಅವ್ರು ಹೋದ್ಮೇಲೆ ಕುತ್ಕೋ, ಇಷ್ಟೇ. ಒಂದ್ ಕಡೆ ಪೇಮೆಂಟ್ ಸಿಗ್ತಾ ಇಲ್ಲ. ನನ್ಗೆ ಏನು ಎಲ್ಲೋ ಒಂದ್ ಕಡೆ ಸ್ಕ್ರೀನ್ ಅಲ್ಲಿ ಯಾರೋ ನೋಡ್ತಾರೆ, ಇವ್ನು ಯಾರೋ ಚೆನ್ನಾಗಿದ್ದಾನಲ್ಲ ಕರಿಯೋನ್ನ. ನನ್ಗೆ ಈ ತರ ಇವಾಗ ಇದನ್ನ ಲೈಕ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ. ನನ್ಗೆ ಅವಾಗ ಏನ್ ಗೊತ್ತಾ, ಇದು ಆಗುತ್ತೆ, ನನ್ಗೆ ಏನೋ ಒಂದ್ ಆಗುತ್ತೆ ಅನ್ನೋದು ನನ್ಗೆ ಥಿಂಕಿಂಗು. ನಾಳೆ ದಿನ ನನ್ನ ಲೈಫಲ್ಲೂ ಸಡನ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀನಿ. ಈ ಕತೆಗಳನ್ನ ಕೇಳಿರ್ತೀವಲ್ಲ, ಯಾರೋ ದೊಡ್ಡ ದೊಡ್ಡ ಹೀರೋಗಳನ್ನೆಲ್ಲ ಹೇಳ್ತಾ ಇರ್ತಾರೆ. ನಾನು ಸುಮ್ಮನೆ ಇದ್ದೆ, ನನ್ನ ಪ್ರೊಫೈಲ್ ಯಾರೋ ಡೈರೆಕ್ಟರ್ ಸಿಕ್ತು, ಇವನ್ನ ಕರ್ಸಿ ಅಂದ್ರು, ಕರ್ಸ್ಬಿಟ್ಟು ಚಾನ್ಸ್ ಕೊಟ್ಟೆ, ಆಮೇಲೆ ನಾನು ಹೀರೋ ಆದೆ. ನನ್ಗೆ ಇದೊಂಥರ ಫೀಲು. ನಾನೇನೋ ಮಾಡ್ತಾ ಇರ್ತೀನಿ, ಯಾರೋ ನೋಡ್ತಾರೆ, ನನ್ನ ಕರೀತಾರೆ, ಒಂದಿನ ನನ್ಗೆ ಚಾನ್ಸ್ ಕೊಡ್ತಾರೆ, ನಾನು ಹೀರೋ ಆಗ್ತೀನಿ. ಅಲ್ಲಿವರೆಗೂ ನನ್ನ ಕೆಲಸ ಏನ್ ಮಾಡ್ಬೇಕು, ಶಿಸ್ತಾಗಿ ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇರ್ಬೇಕು. ದಿಸ್ ಇಸ್ ವಾಟ್ ವಾಸ್ ರನ್ನಿಂಗ್ ಇನ್ ಮೈ ಮೈಂಡ್. ಸೊ ಕವಿತೆ ಬರೀತದೆ, ಇವತ್ತಲ್ಲ ನಾಳೆ ಯಾರೋ ಒಬ್ಬ ಡೈರೆಕ್ಟರ್ಗೆ ಇದು ಸಿಗುತ್ತೆ, ಯಾರೋ ಲಿರಿಕ್ ರೈಟರ್ ಸಿಗುತ್ತೆ, ಏನೋ ಇದೇ ತರ. ಬಟ್ ಅದು ಯಾವುದೂ ಆಗಿಲ್ಲ. ಬಟ್ ಚಿಕ್ಕ ಚಿಕ್ಕ ಪುಟ್ಟ ಸೀರಿಯಲ್ಗಳನ್ನೆಲ್ಲ ರೋಲ್ಗಳನ್ನೆಲ್ಲ ಮಾಡ್ಕೊಂಡಿರ್ತಾ ಇದ್ದೆ.
ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಒಂದು ಸೀರಿಯಲ್ ಸಿಗುತ್ತೆ ನಂಗೆ ಮಿಥುನ ರಾಶಿ ಅಂತ ಹೇಳಿ. ಅದರಲ್ಲಿ ಒಂದು ಕಂಟಿನ್ಯೂಸ್ ಆಗಿ ನಾನು ಒಂದಿಷ್ಟು ಎಪಿಸೋಡ್ಸ್ಗಳನ್ನ ಮಾಡ್ತೀನಿ. ಅದು ಮಾಡಿದ್ಮೇಲೆ ನನಗೆ ಸೀರಿಯಲ್ ಮುಗ್ದೋಗ್ಬಿಡುತ್ತೆ. ನಂಗೆ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅನ್ನೋ ಕ್ವಶನ್ ಬರುತ್ತೆ. ಅವಾಗ ಡಿಸೈಡ್ ಆಗ್ತೀನಿ, ಓಕೆ ಇದು ಯಾವುದು ಬೇಡ ಗುರು, ನಾನು ನಂದೇನಾದರೂ ಮಾಡಬೇಕು. ಐ ಆಮ್ ಟೈರ್ಡ್ ಪೀಪಲ್ ಹತ್ರ ಹೋಗಿ ನಂಗೆ ಚಾನ್ಸ್ ಕೊಡಿ ಅಂತ ಕೇಳೋದು, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಆಡಿಷನಲ್ಲಿ ನಿಂತ್ಕೊಳೋದು, ಇದು ಏನೂ ಬೇಡ, ನಾನೇ ಏನಾದರೂ ಹೊಸದಾಗಿ ಮಾಡಬೇಕು ಅಂತ ಹೇಳಿ ದೆನ್ ಐ ಸ್ಟಾರ್ಟೆಡ್ ದಿಸ್ ಯೂಟ್ಯೂಬ್ ಚಾನಲ್. ಯಾರನ್ನ ಕೇಳಬೇಕು ಗೊತ್ತಿಲ್ಲ, ಹಿಂಗೆ ಸ್ಟಾರ್ಟ್ ಮಾಡ್ಬೇಕು ಗೊತ್ತಿಲ್ಲ, ಎಡಿಟಿಂಗ್ ಗೊತ್ತಿಲ್ಲ, ನನಗೆ ಅಪ್ಲೋಡ್ ಹೇಗೆ ಮಾಡೋದು ಕೂಡ ಗೊತ್ತಿರಲಿಲ್ಲ. ಆಮೇಲೆ ಐ ಸ್ಟಾರ್ಟೆಡ್ ಲರ್ನಿಂಗ್ ಥಿಂಗ್ಸ್, ಓಕೆ ಹಿಂಗೆ ಏನು ಅಂತ ಹೇಳಿ. ಇದಕ್ಕೆ ಮುಂಚೆ ನಾನು ಮಾಡಿರೋ ಅಂಥ ಕೆಲಸ ಏನೂ ಇಲ್ಲ. ಈ ಕೆಲಸ ನೀವು ತೋರಿಸಿ ಇದನ್ನ ಮಾಡಿದ್ದೇನೆ, ನಾನು ಇದನ್ನ ಮಾಡಿದ್ದೀರಾ. ಈ ಮಿಡಲ್ ಕ್ಲಾಸ್ ಹುಡುಗರಿಗೆಲ್ಲ ಹೆಂಗೆ ಅಂತಂದ್ರೆ, ಈ ಫಸ್ಟ್ ಆದ್ರೂ ಈ ಕಾಲೇಜ್ ಟೈಮ್ಸಿಂದ ಸ್ಟಾರ್ಟ್ ಆಗುತ್ತೆ. ನಮ್ಮ ದುಡ್ಡನ್ನ ನಾವೇ ದುಡಿಬೇಕು, ಅಪ್ಪ ಅಮ್ಮನ ಹತ್ರ ಡಿಪೆಂಡ್ ಆಗಬಾರ್ದು ಅಂತ ಹೇಳಿ ವಾಟರ್ ಬಿಸ್ನೆಸ್ ಮಾಡ್ತಾ ಇದ್ದೆ. ಆಮೇಲೆ ಈಗ ನಿಮ್ಮ ಬೈಕ್ ಸೇಲ್ ಮಾಡಿಸ್ಬೇಕು ಅಂದ್ರೆ ಅದನ್ನ ಯಾರಿಗೂ ಸೆಲ್ ಮಾಡಿಸ್ಕೊಡೋದು, ಅದ್ರಲ್ಲಿ ಕಮಿಷನ್, ಈ ಥರ ಏನೇನು ಸಾಧ್ಯನೋ ಎಲ್ಲದೂ ಮಾಡ್ತಾ ಇದ್ವಿ. ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಇಲ್ಲ, ಹಿಂಗೆ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದಾಗ ಐ ಸ್ಟಾರ್ಟೆಡ್ ದಿಸ್ ಯೂಟ್ಯೂಬ್ ಚಾನಲ್. ಗಾಡ್ಸ್ ಗ್ರೇಸ್ ಇಂದ ಎಲ್ಲ ಆರಾಮಾಗಿ ನಡೀತಾ ಇದೆ. ಯೂಟ್ಯೂಬ್ ಸ್ಟಾರ್ಟೆಡ್. ಯೂಟ್ಯೂಬ್ ಇಂದ ಇನ್ಸ್ಟಾಗ್ರಾಮಿಗೆ ಬಂದಾಗ ಹೇಗಿತ್ತು? ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಬಿಕಾಸ್ ಯೂಟ್ಯೂಬ್ನಲ್ಲಿ ಜನರಲ್ ಆಗಿ ನಾವು ಲಾಂಗ್ ಫಾರ್ಮ್ಯಾಟನ್ನು ಮಾಡಿ ನೋಡಿ ಅದಕ್ಕೆ ಎಷ್ಟು ಹೊತ್ತು ಬೇಕಿದ್ರೂ ನೀವು ವಿಡಿಯೋಸ್ ಹಾಕಿದ್ರು ಜನಕ್ಕೆ ನೋಡೋರು. ಇನ್ಸ್ಟಾಗ್ರಾಮ್ ಬಂದಾಗ ಫಸ್ಟು ಪಿಕ್ಚರ್ಸನ್ನು ಹಾಕ್ತಾ ಇದ್ವಿ, ಈಗ ಸಡನ್ನಾಗಿ ರೀಲ್ಸ್ ಹುಚ್ಚು ಜನಕ್ಕೆ ಜಾಸ್ತಿ ಆಗೋಯ್ತು. ಅದಾದಮೇಲೆ ಯೂಟ್ಯೂಬ್ ಶಾರ್ಟ್ಸ್ ಕೂಡ ಬಂತು. ಸೊ ಆ ಲಾಂಗ್ ಫಾರ್ಮ್ಯಾಟಿಂದ ಈ ಶಾರ್ಟ್ ಫಾರ್ಮ್ಯಾಟಿಗೆ ಬರಬೇಕು ಅನ್ನೋ ಆ ಚೇಂಜ್ ಯಾವ ಥರ ಇತ್ತು? ಮ್ಯಾಮ್ ಆಕ್ಚುಲಿ ಇದನ್ನ ಹೆಂಗೆ ಅಂತ ಅಂದ್ರೆ ಆಲ್ಗರಿದಮ್ ಅಂತ ನಾವೇನ್ ಕರಿತೇವಿ, ಐ ಸ್ಟಾರ್ಟೆಡ್ ರೀಡಿಂಗ್ ಅಬೌಟ್ ಇಟ್. ಅಂದ್ರೆ ಇದನ್ನ ಡಿಕೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಕಾನ್ಸೆಪ್ಟ್ ಅಲ್ಲಿ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕಿದ್ರೆ ದುಡ್ಡು ಬರುತ್ತೆ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರೆ ಏನ್ ದುಡ್ಡು ಬರುತ್ತೆ? ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ದುಡ್ಡು ಬರಲ್ಲ. ಸೊ ಐ ವಾಸ್ ನಾಟ್ ಅಪ್ಲೋಡಿಂಗ್ ಎನಿ ವಿಡಿಯೋಸ್. ಯೂಶಲಿ ಇವತ್ತು ನೋಡಿದ್ರು ನನಗೆ ಯೂಟ್ಯೂಬ್ ಅಲ್ಲಿ ಅರೌಂಡ್ ಲೈಕ್ 380,000+ ಏನೋ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ 270,000+ ಇದ್ದಾರೆ. ನನ್ಗೆ 100,000 ಡಿಫ್ರೆನ್ಸ್ ಇರೋದು ಏನಕ್ಕೆ ಅಂತ ಅಂದ್ರೆ, ನಾನು ಇನ್ಸ್ಟಾಗ್ರಾಮ್ ಮೇಲೆ ಅಷ್ಟೊಂದು ಫೋಕಸ್ ಮಾಡಿಲ್ಲ. ಜಸ್ಟ್ ಮೈ ಫೋಕಸ್ ವಾಸ್ ಆನ್ ಯೂಟ್ಯೂಬ್. ಯೂಟ್ಯೂಬ್ ಅಲ್ಲಿ ನನಗೇನೋ ಆಗ್ತದೆ, ದುಡ್ಡು ಬರ್ತದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರೆ ದುಡ್ಡು ಬರಲ್ಲ, ಏನಕ್ಕೆ ಹಾಕಬೇಕು ಅನ್ನೋ ದಿಸ್. ಬಟ್ ನನ್ನ ವಿಡಿಯೋಸ್ನ ಟ್ರಾಲ್ ಪೇಜಸ್ ಅವ್ರು ತುಂಬಾ ಜನ ಹಾಕೊಂಡು ಯೂಸ್ ಮಾಡ್ತಾರೆ. ನಾನೇನು ಅನ್ಕೊಂಡೆ, ಬಿಡು ನನ್ಗೆ ಫ್ರೀಯಾಗಿ ಪ್ರಮೋಟ್ ಮಾಡ್ಕೊಡ್ತಾ ಇದ್ದಾರೆ, ಹಾಕೊಳ್ಳಿ ಅಂತ ಹೇಳಿ. ಆಮೇಲೆ ಒಂದು ಗೊತ್ತಾಯ್ತು, ಓಕೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡೋರು ಯಾವ್ದಾದ್ರು ಬಿಟ್ಟು ಇಷ್ಟ ಆಯ್ತು ಅಂತ ಅಂದ್ರೆ ದೇ ಕಮ್ ಬ್ಯಾಕ್ ಟು ಯೂಟ್ಯೂಬ್, ದೇ ವಾಚ್ ಇಟ್ ಅನ್ನೋ ಒಂದು ವಿಷಯ ಗೊತ್ತಾಯ್ತು. ದೆನ್ ಐ ಸ್ಟಾರ್ಟೆಡ್, ಓಕೆ ಇಲ್ಲ ಬಿಡಬಾರ್ದು, ಇನ್ಸ್ಟಾಗ್ರಾಮ್ನು ಮಾಡಬೇಕು. ಓಕೆ ದುಡ್ಡು ಬರ್ದೇ ಇದ್ರೆ ಏನು ಪ್ರಮೋಷನ್ಸ್ ಯಾವ್ದಾರ ಬರುತ್ತಲ್ಲ, ತಿಂಗ್ಳಿಗೆ ಒಂದು ಬರ್ಲಿ, 15,000 ಪೇ ಮಾಡ್ಲಿ, ನನಗೆ ಸಾಕು, ಏನಕ್ಕಾರ ಆಯ್ತಲ್ಲ, ಓಕೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಕವರ್ ಆಯ್ತಾ. ದೆನ್ ಐ ಸ್ಟಾರ್ಟೆಡ್ ಅಪ್ಲೋಡಿಂಗ್ ಆನ್ ಇನ್ಸ್ಟಾಗ್ರಾಮ್. ಸೊ ನಾನೇನು ಅಲ್ಲೇನು ರಾಕೆಟ್ ಸೈನ್ಸ್ ಏನ್ ಹಾಕಿಲ್ಲ. ಇಲ್ಲಿ ಏನ್ ಮಾಡ್ತದೆ, ಹುಕ್ ಪಾಯಿಂಟ್ಸ್ ಅಂದ್ರೆ ಏನೇನು ತುಂಬಾ ಕ್ಯಾಚ್ ಆಗಿತ್ತು ಅದನ್ನ ಕಟ್ ಮಾಡಿ ಅದನ್ನ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ಇಲ್ಲಿ ವೈರಲ್ ಆಗಿ ಸ್ಟಾರ್ಟ್ ಆಯ್ತು. ಬಿಕಾಸ್ ನಾನು ಅಲ್ಲಿ ನೋಡಿರೋರೆಲ್ಲ ಇವಂದೇ ಚೆನ್ನಾಗಿ, ಎಷ್ಟೋ ಜನಕ್ಕೆ ಒನ್ ಜಾಯಿಂಟ್ ಕನ್ನಡ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅನ್ನೋದು ಗೊತ್ತಿರಲಿಲ್ಲ. ಆಮೇಲೆ ವಿಡಿಯೋ ನೋಡಿದ್ಮೇಲೆ ಬ್ರೋ ನನ್ನ ತುಂಬಾ ಜನ ನೋಡಿದ ಟ್ರಾಲ್ ಪೇಜಸ್ ಅಲ್ಲೇ. ದೆನ್ ದೇ ಸ್ಟಾರ್ಟೆಡ್ ಫಾಲೋಯಿಂಗ್. ಸೊ ಇದನ್ನ ಮಾಡ್ತಾ ಇದ್ದೆ. ಆಮೇಲೆ ಒಂದು ಪಾಯಿಂಟ್ ಅಲ್ಲಿ ಏನಾಯ್ತು ಅಂತ ಅಂದ್ರೆ, ಐ ವಾಂಟೆಡ್ ಟು ಪೀಪಲ್ಗೆ ನಾನು ಕಾಂಟೆಂಟ್ ಏನು ಮಾಡ್ತಾರೆ ಅದು ಮಾತ್ರ ಗೊತ್ತಾಗಿದೆ, ನಾನೇನು ಅಂತ ಗೊತ್ತಾಗಿಲ್ಲ. ಸ್ವಲ್ಪ ಜನ ಏನಂತಾರೆ, ಓಕೆ ವಿಡಿಯೋಗೆ ಅಷ್ಟೇ ಇವ್ರು ಹಿಂಗೆಲ್ಲ ಮಾಡ್ತಾರೆ, ರಿಯಲ್ ಲೈಫಲ್ಲಿ ಇವ್ರು ಬೇರೆ ಥರ ಇರ್ತಾರೆ. ನಾನು ಅನ್ಕೊಂಡೆ, ನಾನು ಮಿನಿ ವ್ಲಾಗ್ಸ್ನ ಸ್ಟಾರ್ಟ್ ಮಾಡೋ ರೀಸನ್ ಏನು ಅಂತಂದ್ರೆ, ನಾಟ್ ಟು ಇಂಪ್ರೆಸ್ ಸಮ್ ಒನ್, ನನಗೆ ಆ ಡೆಡಿಕೇಶನ್ ಬರಲಿ. ಓಕೆ ನಾಳೆ ದಿನ ಯಾರೋ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ, ವೆನ್ ಪೀಪಲ್ ಇಸ್ ವಾಚಿಂಗ್ ಯು, ನೀವು ಎಷ್ಟು ಕಾನ್ಶಿಯಸ್ ಆಗಿರ್ತೀರಾ, ಇಲ್ಲ ನಾನು ಯಾರೋ ನೋಡ್ತಾ ಇದ್ದಾರೆ, ನಾನು ಶಿಸ್ತಾಗಿರ್ಬೇಕು, ನಾನು ಹೀಗೆ ನಡ್ಕೋಬೇಕು. ಸೊ ನಾನು ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ್ಲೂ ಲಿಟ್ರಲಿ ಯಾರು ನೋಡ್ತಾ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಜನ ನನ್ನ ಫಾಲೋ ಮಾಡ್ತಾ ಇದ್ದಾರೆ, ಅವ್ರಿಗಾದ್ರೂ ನಾನು ಸುಳ್ಳು ಹೇಳಬಾರ್ದು, ನಾನು ಸತ್ಯವಾಗಿರ್ಬೇಕು ಅಂತ ಹೇಳಿ ಇದು ಥಾಟಲ್ಲಿ ಬಂತು. ಒಂದೆರಡು ವಿಡಿಯೋ ಅಪ್ಲೋಡ್ ಮಾಡಿದಾಗ ವೆನ್ ಪೀಪಲ್ ಸ್ಟಾರ್ಟೆಡ್ ಕಮ್ಯುನಿಕೇಟಿಂಗ್, ಫೀಡ್ಬ್ಯಾಕ್ ಎಲ್ಲ ಕೇಳಿದಾಗ ನನ್ಗೆ ಖುಷಿ ಆಯಿತು. ದೆನ್ ಐ ಸ್ಟಾರ್ಟೆಡ್ ಕಂಟಿನ್ಯೂ, ಓಕೆ ಮಾಡ್ತೀನಿ ಅಂತ ಹೇಳಿ ದಿಸ್ ಇಸ್ ಹೌ ಇಟ್ ಸ್ಟಾರ್ಟೆಡ್. ಸೊ ರೆಗ್ಯುಲರ್ ಆಗಿ ನನ್ನ ಲೈಫಲ್ಲಿ ಏನೇನು ನಡೀತಾ ಇದೆ, ಏನೇನು ಆಗ್ತಾ ಇದೆ ಅದನ್ನ ಸಿಂಪಲ್ ಆಗಿ ಪ್ರಿಸೈಸ್ಡ್ ಆಗಿ ಮಾಡುವಂಥ ಪ್ರಯತ್ನ ಮಾಡಿದೆ. ಆ್ಯಂಡ್ ಅದರಿಂದ ತುಂಬ ಹೆಲ್ಪ್ ಆಯಿತು. ಪೀಪಲ್ ಓಕೆ ನೀವು ನಿಮ್ಮಿಂದ ನಾವು ಇದೇನೋ ಕಲ್ತ್ರಿ. ಆ್ಯಂಡ್ ನಾನೇನಾದರೂ ಒಂದನ್ನು ಅಪ್ಲೋಡ್ ಮಾಡಿದ್ರೆ ದೇ ಗಿವ್ ಫೀಡ್ಬ್ಯಾಕ್, ನೀನು ಇದನ್ನ ಹೇಳಿದ್ರೆ ಇದನ್ನ ಬೆಟರ್ ಆಗಿ ಮಾಡ್ಬೋದು, ನಾನೇನಾದ್ರೂ ಏನಾದ್ರು ಹುಡುಕ್ತಾ ಇದ್ರೆ ನಂಗೆ ಈ ಪ್ರಾಡಕ್ಟ್ ಏನೋ ಸಿಕ್ಕಿಲ್ಲ ಅನ್ನೋದಂದ್ರೆ ದೇ ವಿಲ್ ಗಿವ್ ದ ಗೈಡ್. ವಿಧಾನಸೌಧದಲ್ಲಿ ಕೆಲಸ ಮಾಡೋರಲ್ಲ, ದೇ ಟೆಕ್ಸ್ಟ್ ಮೀ ಅಂತ ಏನಾದ್ರು ಹೆಲ್ಪ್ ಬೇಕು ಅಂತ ಅಂದ್ರೆ ಹೇಳು. ಲಿಟ್ರಲ್ ದೇ ಕಾಲ್ ಮೀ ಫಾರ್ ನಿನ್ ಗಂಜಿ ಕುಡ್ದಲ್ಲ, ನಂಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು, ನಮ್ಮ ಮನೆಗೆ ಊಟಕ್ಕೆ ಬಾ, ಹಿಂಗೆಲ್ಲ. ಪಕ್ಕದ ಮನೆ ಆಂಟಿ, ಅಪ್ಪ ನಾನು ನಿನ್ನೆ ನೋಡ್ದೆ, ನಿನ್ಗೆ ಸುಸ್ತಾಗಿತ್ತು ಗಂಜಿ ಮಾಡ್ಕೊಂಡು ಕುಡ್ದೆ ಅಂತ ಅಂದಲ್ಲ, ನಂಗೆ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ, ನಂಗೆ ಹೊಟ್ಟೆ ಎಲ್ಲ ಕ್ಯೂಸ್ದಂಗೆ ಆಗೋಯ್ತು, ನನ್ನ ಮಗ ತರ ನಿನ್ಗೆ ಯಾವಾಗ ಬೇಕು ನಮ್ಮ ಮನೆಗೆ ಬಾ. ಸಿ ಎವ್ರಿಬಡಿ ಡಸಂಟ್ ಗೆಟ್ ದಿಸ್ ಬಾಂಡ್. ನಾನು ಯಾವತ್ತೂ ಬರೀ ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಆಗಿ ನೋಡಿಲ್ಲ. ಪೀಪಲ್ ನೀನ್ ನನ್ನ ಮಗ ತರ, ನಂಗೆ ನಿಜವಾಗ್ಲೂ ದೊಡ್ಡವರೆಲ್ಲ ಸಿಕ್ಕಿದಾಗ ದಟ್ಟಲ್ಲಿ ನೀನ್ ನನ್ನ ಮಗ ತರ, ನೀನು ನಮ್ಮ ಮನೇಲಿ ಒಬ್ಬ ಮಗ ಇದ್ದಂಗೆ, ನಮ್ಮ ಮನೇಲಿ ನೀನು ಒಬ್ಬ ಮೆಂಬರ್, ನಾವು ಆ ತರ ಕುತ್ಕೊಂಡು ನೋಡ್ತೀವಿ, ನಮ್ಮ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಊಟ ಮಾಡ್ಬೇಕಾದ್ರೆ ನೀನ್ ವಿಡಿಯೋ ನೋಡ್ತೀನಿ ಅಂತ ಹೇಳ್ತಾರಲ್ಲ. ನೀವು ಕೇಳಿದ್ರಲ್ಲ ಫಸ್ಟ್ ಕ್ವಶನ್, ಈ ಎಫರ್ಟ್ಸ್ ಎಲ್ಲ ಹಾಕಕ್ಕೆ ಕಷ್ಟ ಆಗುತ್ತಾ? ನಂಗೆ ನಿಜ ಕಷ್ಟ ಆದಾಗೆಲ್ಲ ಇದೆಲ್ಲ ಕೇಳಿದಾಗ ನಂಗೆ ಆ ಕಷ್ಟ ಎಲ್ಲ ಏನೂ ಇಲ್ಲ ಅನ್ಸ್ಬಿಡುತ್ತೆ.
ಗೆಟಿಂಗ್ ಲವ್ ಫ್ರಮ್ ಸಮ್ವನ್ ಇಸ್ ವೆರಿ ಪ್ರೆಷಿಯಸ್ ಅಂತ ನಾನು ಅನ್ಕೊಂತೀನಿ. ಅಬ್ಸಲ್ಯೂಟ್ಲಿ. ಬಟ್ ಬೀಯಿಂಗ್ ಅ ಕಾಂಟೆಂಟ್ ಕ್ರಿಯೇಟರ್ ರೆಸ್ಪಾನ್ಸಿಬಿಲಿಟಿ ಕೂಡ ತುಂಬ ಜಾಸ್ತಿ ಆಗತ್ತಲ್ವಾ. ಸೊ ನೀವು ಹೇಳ್ದಂಗೆ ಈಗ ಟ್ರೋಲ್ ಪೇಜಸ್ ಅವರು ನಿಮ್ಮ ಪ್ರತಿಯೊಂದು ವಿಡಿಯೋನು ಡಿಕೋಡ್ ಮಾಡಿ ಏನು ಬೇಕೋ ಅದನ್ನು ಮಾತ್ರ ತೆಗೆದು ಹಾಕಿದ್ರು. ಆ್ಯಂಡ್ ರೀಸೆಂಟಾಗಿ ಇದೇ ಥರದ ಒಂದು ಕಾಂಟ್ರವರ್ಸಿ ಬೇರೆ ನಡೀತು. ನೀವು ನಾರ್ಮಲ್ ಆಗಿ ಪ್ರಶ್ನೆಗಳನ್ನು ಹೇಗೆ ಜನಕ್ಕೆ ಕೇಳ್ತಿರೋ ಅದೇ ಥರ ಜನಕ್ಕೆ ಕೇಳಿದಾಯ್ತು. ಮೇ ಬಿ ಆ ಹುಡುಗಿ ಆ ಟೈಮಲ್ಲಿ ಶಿ ವಾಸ್ ನಾಟ್ ಇನ್ ಹರ್ ಪ್ರಾಪರ್ ಸೆನ್ಸಸ್. ಅವಳ ಪಾಪ ಏನೋ ಆನ್ಸರನ್ನು ಕೊಟ್ಲು, ಅದನ್ನು ನೀವು ಇನ್ನಸೆಂಟ್ ಆಗಿ ಹೌದಪ್ಪ ಹುಡುಗ ಈ ಆನ್ಸರ್ ಕೊಟ್ಟ, ಹುಡುಗಿ ಈ ಆನ್ಸರ್ ಕೊಟ್ಲು ಅಂತ ಹಾಕಿದ್ರಿ. ಬಟ್ ಅನ್ಫಾರ್ಚುನೇಟ್ಲಿ ಅದು ಒಂದು ತುಂಬ ವೆರಿ ವೆರಿ ರಾಂಗ್ ಟರ್ನ್ ತಗೊಳ್ತು, ವೇರ್ ಎವ್ರಿಬಡಿ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ಹರ್. ಜನ ಆ ಹುಡುಗಿ ಬಗ್ಗೆ ಟ್ರೋಲ್ ಮಾಡೋದಾಗಿರಲಿ, ಆ ಹುಡುಗಿಗೆ ಬೈಗುಳ ಹೇಳೋದಾಗಿರಲಿ, ಒಂದೊಂದ್ಸಲ ಆ ಕಮೆಂಟ್ಸನ್ನ ಓದ್ತಾ ಇದ್ರೆ ಆ್ಯಸ್ ಅ ವುಮನ್ ನನಗೆ ಇಷ್ಟು ಕೋಪ ಬರುತ್ತೆ, ಹೆಂಗೆ ಜನ ಈ ಥರ ಎಲ್ಲ ಕಮೆಂಟ್ಸನ್ನು ಹಾಕ್ತಾರೆ ಅಂತ. ನಾನು ನೋಡಿನೇ ನನಗಿಷ್ಟು ಕೋಪ ಬರ್ತಿದೆ ಅಂದರೆ ಪಾಪ ಆ ಹುಡುಗಿ ಮನೆಯವ್ರಿಗೆ ಯಾವ ಥರ ಅನಿಸಿರ್ಬೇಕು, ಆ ಹುಡುಗಿ ಯಾವ ಥರ ಅನಿಸಿರ್ಬೇಕು. ಗಾಡ್ಸ್ ಗ್ರೇಸ್ ಇವಾಗ ಹುಡುಗಿ ಸೇಫ್ ಆಗಿದ್ದಾಳೆ. ಬಟ್ ಆಫ್ ಕೋರ್ಸ್ ಎಸ್ ಶಿ ಡಿಡ್ ಟ್ರೈ ಟು ಟೇಕ್ ಹರ್ ಓನ್ ಲೈಫ್, ವಿಚ್ ಸೋಷಿಯಲ್ ಮೀಡಿಯಾ ಬಗ್ಗೆ ಯೋಚನೆ ಮಾಡಿದ್ರೆ ಒಂದೊಂದ್ಸಲ ಭಯ ಆಗುತ್ತೆ. ನಾನು ಈ ನ್ಯೂಸನ್ನು ಕೇಳಿ ನನಗಿಷ್ಟು ಭಯ ಆಯಿತು. ಬಟ್ ಇಟ್ ವಾಸ್ ಥ್ರೂ ಯೋರ್ ವಿಡಿಯೋ. ನಿಮ್ಮ ತಲೆನಲ್ಲಿ ಏನು ಓಡ್ತಾ ಇತ್ತು ಆ ಟೈಮಲ್ಲಿ? ದಿಸ್ ವಾಸ್ ನಾಟ್ ದ ಫಸ್ಟ್ ಟೈಮ್. ನನಗೆ ಈ ಥರ ತುಂಬ ಸರಿ ಆಗಿದೆ. ಆ್ಯಂಡ್ ಇವಾಗ ಧರ್ಮಸ್ಥಳದ ದರ್ ಇಸ್ ಸೋ ಮಚ್ ಆಫ್ ನ್ಯೂಸ್. ನಾನು ಧರ್ಮಸ್ಥಳಕ್ಕೆ ಹೋಗಿ 1.5 year ಬ್ಯಾಕ್ ನಾನೊಂದು ವಿಡಿಯೋ ಮಾಡಿದ್ದೆ. ಅಲ್ಲಿಯೂ ಮುಸ್ಲಿಂ ಹುಡುಗಿಯನ್ನ ಮಾತಾಡ್ಸಿದ್ದೆ. ಅವ್ರು ಫುಲ್ ಹಿಜಾಬ್ ಎಲ್ಲ ಹಾಕೊಂಡಿದ್ರು, ಬರೀ ಫೇಸ್ ಮಾತ್ರನೇ ಕಾಣಿಸ್ತಾ ಇತ್ತು. ನನ್ಗೆ ಅಲ್ಲಿವರೆಗೂ ಗೊತ್ತಿರ್ಲಿಲ್ಲ ದೇ ನಾಟ್ ಸಪೋಸ್ ಟು ಶೋ ದರ್ ಫೇಸ್ ಆಲ್ಸೋ. ನನ್ಗೆ ಗೊತ್ತಿತ್ತು ಅಂದ್ರೆ ಇಲ್ಲಿ ಪಬ್ಲಿಕ್ ಅಲ್ಲೆಲ್ಲ ಅವರು ರೀಲ್ಸ್ ಮಾಡಂಗಿಲ್ಲ ಅದೆಲ್ಲ. ಬಟ್ ನನ್ಗೆ ಇನ್ನೂ ಫಾಲೋ ಮಾಡ್ತಾ ಇದಾರೆ ಅನ್ನೋದು ಸೀರಿಯಸ್ ಆಗಿ ನನ್ನ ಸೆನ್ಸ್ಗೆ ಇದ್ದಿಲ್ಲ ಅದು. ನಾನು ಒಂದು ಕ್ವಶನ್ ಕೇಳಿದ್ದೆ, ನೀವು ಒಂದು 24 hours ಹುಡುಗ ಆದ್ರೆ ನೀವ್ ಏನ್ ಮಾಡ್ತೀರಾ? ದಟ್ ಗರ್ಲ್ಸ್ ವೇರ್ ಸೋ ಹ್ಯಾಪಿ. ಅವ್ರು ಬಂದು ನನ್ನ ಹತ್ರ, ಅಣ್ಣ ನಾನು ಒಂದಿನ ಫುಲ್ ನೈಟ್ ಔಟ್ ಮಾಡ್ತೀನಿ, ಅವ್ರಿಗೆ ಏನು ಕುಡಿತೀನಿ ಅಂತ ಅಂದಿಲ್ಲ, ಇಲ್ಲ ಇನ್ನೊಂದೇನೋ ಮಾಡ್ತೀನಿ ಅಂದಿಲ್ಲ, ನಾವು ಸುತ್ತಬೇಕು, ನೈಟ್ ಲೈಫ್ ನ ನೋಡ್ಬೇಕು, ಬಾಯ್ಸ್ ಹೆಂಗ್ ಮಜಾ ಮಾಡ್ತಾರ ಆತರ ಮಜಾ ಮಾಡ್ಬೇಕು, ನಾವು ನೈಟಲ್ಲಿ ಸುತ್ತಬೇಕು ಅನ್ನೋದೇ ನಮ್ಗೆ ಆಸೆ ಇರೋದು. ನಾವು ಫುಲ್ ಸುತ್ತೀವಿ, ಬೀಚ್ಗಳಲ್ಲಿ ಓಡಾಡ್ತೀವಿ, ಯಾರು ನಮ್ಮನ್ನ ನೋಡೋದಿಲ್ಲ. ತುಂಬಾ ಇನ್ನೋಸೆಂಟ್ ಆಗಿತ್ತು. ನನ್ಗೆಲ್ಲೋ ಒಂದ್ ಕಡೆ ಸಿಕ್ಕಾಪಟ್ಟೆ ಟಚ್ ಆಯ್ತು. ಅವ್ರ ಒಪಿನಿಯನ್ ಎಂಡ್ ಆಫ್ ದ ಡೇ ನಾನು ಪ್ರಶ್ನೆ ಕೇಳೋಣ ಅಷ್ಟೇ, ಒಪಿನಿಯನ್ ಅವ್ರದಿತ್ತು. ನಾನು ಅದನ್ನ ಅಪ್ಲೋಡ್ ಮಾಡಿದೆ. ಅದು ಯಾವ ರೇಂಜ್ ವೈರಲ್ ಆಯ್ತು ಅಂದ್ರೆ ವಿತಿನ್ 24 hours. ಅಂದ್ರೆ ಈ ವಿಷಯನ ಎಷ್ಟೊಂದ್ ಜನ ನೆನ್ಪಿಟ್ಕೊಂತಾರೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಹಿಂದೂ ಅವರು ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡಿದಾರ, ಹುಡುಗಿರು ಎಷ್ಟು ಇನ್ನೋಸೆಂಟ್ ಇದಾರೆ ಅವ್ರಿಗೆ ಅಂತೆಲ್ಲ ಇದ್ ಮಾಡಿದ್ರು. ಅದು ಎಲ್ಲಿವರೆಗೂ ಆಯ್ತು ಅಂತ ಅಂದ್ರೆ ಅವ್ರಲ್ಲಿ ಹೆಡ್ ಎಲ್ಲ ಇರ್ತಾರಲ್ಲ, ಅವರೆಲ್ಲ ನನ್ ಮೆಸೇಜ್ ಕಾಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ವಿಡಿಯೋ ತೆಗ್ದ್ಬಿಡಿ ಅದು ಇದು ಅಂತ ಎಲ್ಲ. ಸಿ ಇಫ್ ಸಮಥಿಂಗ್ ಐ ಆಮ್ ಅಪ್ಲೋಡಿಂಗ್ ಐ ವಿಲ್ ಬಿ ದ ರೆಸ್ಪಾನ್ಸಿಬಲ್. ಈಗ ನನ್ನ ಚಾನಲ್ ಅಪ್ಲೋಡ್ ಮಾಡ್ತಾ ಇರೋದು, ಅವ್ರು ಹೇಳಿದ್ರೆ, ಹುಡುಗಿರು ಹೇಳಿದ್ರೆ ನಾನು ತೆಗಿಬಹುದು, ಬೇರೆ ಯಾರು ಹೇಳಿದ್ರೆ ನಂಗೆ ಗೊತ್ತಿಲ್ಲ. ಸಿ ಅದು ಜೆನ್ಯೂನ್ ಇಲ್ಲ ಅಂತ ಹೇಳಿ. ಆಮೇಲೆ ಆ ಹುಡುಗಿನ ಮದ್ವೆ ಆಗುವಂತ ಹುಡುಗ, ನೀವೇನಾದ್ರೂ ವಿಡಿಯೋ ತೆಗ್ದಿಲ್ಲ ಅಂತಾನೆ ನನ್ನ ಮದ್ವೆನೇ ಕ್ಯಾನ್ಸಲ್ ಆಗೋಗುತ್ತೆ. ಒಂದೇ ಜಸ್ಟ್ ವಿಡಿಯೋ ಅದರಿಂದ ಏನೂ ನೆಗೆಟಿವ್ ಆಗಿ ಪೋಟ್ರೆ ಆಗಿರ್ಲಿಲ್ಲ. ಇಟ್ ವಾಸ್ ವೆರಿ ಪಾಸಿಟಿವ್. ಟ್ರಾಲ್ ಪೇಜಸ್ ಎಲ್ಲ ಎಷ್ಟು ಚಂದ ಮಾತಾಡ್ತಾ ಇದಾರೆ, ಅವ್ರ ಮಾತು ಕೇಳಕ್ ಖುಷಿ ಆಗುತ್ತೆ, ಒಂದು ಹುಡುಗಿ ಆಸೆನೆ ಈ ತರನು ಹೇಳ್ಕೋಬಹುದಾ ಅಂತೆಲ್ಲ ಇತ್ತು. ಆ ಹುಡುಗ ಫೋನ್ ಮಾಡಿ ನಾನು ನಿಮ್ನ ಕೈ ಮುಗಿದು ಕೇಳ್ಕೊಂತಾ ಇದೀನಿ, ನನ್ನ ಜೀವನ ನಿನ್ ಕೈಯಲ್ಲಿದೆ, ಹುಡುಗಿ ಏನಾದ್ರು ಮಾಡ್ಕೊಳ್ತಾಳೆ, ಇಲ್ಲಾಂದ್ರೆ ಅವ್ರ ಹುಡುಗಿಯವ್ರ ಅಪ್ಪ ಅಮ್ಮನೇ ಅವಳನ್ನ ಬಿಡಲ್ಲ, ನನ್ ಮದ್ವೆನೂ ಆಗಲ್ಲ, ನಾನು ಅವಳನ್ನ ಮದ್ವೆ ಆಗ್ಬೇಕು ಅಂತ ಇದೀನಿ, ವೇಟ್ ಮಾಡ್ತಾ ಇದೀನಿ, ಅವ್ರ ಕಾಲೇಜ್ನು ಬಿಡಿಸ್ಬೇಕು ಅಂತ ಕುತ್ಕೊಂಡಿದ್ದಾರೆ, ಅವ್ರೇನೋ ಖುಷಿನಲ್ಲಿ ಮಾತಾಡ್ಬಿಟ್ರು ಅಂತ ಹೇಳಿ. ನಂಗೆ ಯಾರ್ದೋ ಲೈಫ್ಗಿಂತ ನನಗೆ ನನ್ನ ವಿಡಿಯೋ ಇವೇನು ಇಂಪಾರ್ಟೆಂಟ್ ಅನ್ಸಿಲ್ಲ. ಈ ತರ ರೆಗ್ಯುಲರ್ ಆಗಿ ನಾವು ತೆಗಿತಾ ಹೋಗ್ತಾ ಇರ್ತೀವಿ. ನನ್ಗೆ ಅದೇ ಅನ್ಸೋದು, ಈಗ ಜನ ಏನ್ ಇಷ್ಟ ಅದನ್ನ ಮಾತಾಡೋಂಥ ಫ್ರೀಡಮು ಇಲ್ಲ. ಬಿಕಾಸ್ ನೀವು ಹೇಳಿದ್ರಲ್ಲ ಬ್ಯಾಡ್ ಕಮೆಂಟ್ಸ್ ಬರುತ್ತೆ. ಈಗ ನಿಮ್ಮ ಒಪಿನಿಯನ್, ನೀವು ಅದೇ ಹುಡುಗಿಗೆ ನಾನು ಒಂದು ಹುಡುಗಿಗೆ ಕೇಳ್ತೀನಿ, ನಿಮ್ಮ ಪ್ರಕಾರ ಏನೋ ನಾರ್ಮಲ್ ಎನಿ ಕಾನ್ಸೆಪ್ಟ್ ಜನರಲ್ ಆಗಿ ಏನೋ ಕೇಳ್ಬೇಕಾರೆ ಅವ್ರ ಒಪಿನಿಯನ್ ಹೇಳ್ತಾರೆ. ನಾನು ಅನ್ಕೊಳೋದೇ ಯಾವಾಗೂ ರೈಟ್ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಹುಡುಗಿಗೆ ಕೇಳ್ತೀನಿ, ಐ ಕಂಫರ್ಟಬಲ್ ವಿತ್ ಶಾರ್ಟ್ ಡ್ರೆಸ್. ಇಫ್ ಶಿ ಇಸ್ ಕಂಫರ್ಟಬಲ್ ಶಿಲ್ ಟೆಲ್ ಎಸ್, ನನ್ ಕಂಫರ್ಟಬಲ್ ಇದೆ ಗುರು, ನನ್ಗೆ ಗೊತ್ತು, ನಾನು ಅದನ್ನ ಕ್ಯಾರಿ ಮಾಡ್ತೀನಿ, ನಿಂಗೆ ಏನ್ ಪ್ರಾಬ್ಲಮ್, ನಿಂಗೆ ಇಷ್ಟ ಹಾಕೋ ಅಂತ. ದಟ್ಸ್ ಎಂಡ್ ಆಫ್ ದ ಡೇ ಹರ್ ಒಪಿನಿಯನ್. ಅವಳ ದುಡ್ಡು, ಅವಳ ಬಟ್ಟೆ, ಅವ್ರ ಫ್ಯಾಮಿಲಿ, ಇಫ್ ಶಿ ಇಸ್ ಕಂಫರ್ಟಬಲ್, ನಾವ್ ಯಾರು ಕೇಳಕ್ಕೆ? ಜನ ಹಂಗಲ್ಲ, ನೋಡೋರು 3 ಬಿಟ್ಟವರು, ಅವ್ರಿಗೇನ್ ಸೆನ್ಸ್ ಇಲ್ಲ, ಅಂತವ್ರು ಇಂಥವ್ರು, ಅವ್ರ ಅಪ್ಪ ಅಮ್ಮ ಸಂಸ್ಕೃತಿ ಕಳ್ಸ್ಕೊ. ಸಿ ಬಟ್ಟೆನಲ್ಲಿ ಯಾರನ್ನು ಜಡ್ಜ್ ಮಾಡಬಾರ್ದು. ಸೊ ಇವಾಗ ಮೈ ತುಂಬ ಬಟ್ಟೆ ಹಾಕಿರೋ ಎಲ್ಲರೂ ಕರೆಕ್ಟ್ ಆಗಿದ್ದಾರೆ ಅಂತ ಹೇಳಂಗಿಲ್ಲ. ನಂಗೆ ಅನ್ಸೋದೇನು ಅಂತಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಹೇಳ್ತೀವಿ, ಅದಿಲ್ಲ, ಅಬ್ಸಲ್ಯೂಟ್ಲಿ ಇಲ್ಲ. ಇಲ್ಲೂ ಕೂಡ ಅದೇ ಅಲ್ವಾ ಆಗಿದ್ದು. ಇವಾಗ ಈ ಹುಡುಗಿಗೆ ಅವ್ರ ಅಪ್ಪ ಅಮ್ಮ ಯಾವ ತರ ನೋಡ್ಕೊಳ್ತಾ ಇದ್ರೋ ಯಾರೋ ಗೊತ್ತಿತ್ತು. ನೀವ್ ಕೇಳಿದ್ ಒಂದೇ ಪ್ರಶ್ನೆ, ನಿಂಗೆ ನಿನ್ನ ಅಪ್ಪ ಅಮ್ಮ ಇಂಪಾರ್ಟೆಂಟಾ, ನಿನ್ ಬಾಯ್ ಫ್ರೆಂಡ್ ಇಂಪಾರ್ಟೆಂಟಾ ಅಂತ ಯಾರೋ ಗೊತ್ತು. ಮೇ ಬಿ ಬಾಯ್ ಫ್ರೆಂಡ್ ಈ ಹುಡುಗಿನ ಇನ್ನೂ ಚೆನ್ನಾಗಿ ನೋಡ್ಕೊಳ್ತಾ ಇರ್ಬೋದು, ಇವಳನ್ನೇ ಮದ್ವೆ ಆಗ್ತೀನಿ ಅಂತ ಅವ್ರಿಬ್ರು ಕೂತಿರ್ಬಹುದು. ಬಟ್ ಈ ಒಂದೇ ಒಂದು
ಆನ್ಸರ್ಗೆ ಇಲ್ಲ ನಂಗೆ ನನ್ನ ಅಪ್ಪ ಅಮ್ಮ ಬೇಡ, ನನಗೆ ನನ್ನ ಬಾಯ್ ಫ್ರೆಂಡೇ ಬೇಕು ಅಂತ. ಈಗ ಎಲ್ಲರಿಗೂ ಇದೇ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ಮದ್ವೆ ಆದ್ಮೇಲೆ ಹೌದಪ್ಪ ಹುಡುಗಿ ಆಗಿ ನಿಮ್ಮ ಅಪ್ಪ ಅಮ್ಮನ ನೀವು ನೋಡ್ಕೊಳ್ತೀರಾ, ಹೌದು, ಬಟ್ ನಿಮ್ಮ ಸರ್ವಸ್ವ ಯಾರು? ಗಂಡ ತಾನೆ. ಗಂಡ ಆಯ್ತು, ಗಂಡನ ಮನೆ ಕಡೆಯವ್ರು ಆಯ್ತು, ನೀವು ಏನೇ ತಿಪ್ಪುರ್ಲಾಗ ಹಾಕಿದ್ರು ನಿಮ್ ಗಂಡ ಹಾಕಿರೋ ಆ ಒಂದು ಲೈನನ್ನ ಎಷ್ಟೊಂದು ಜನ ಕ್ರಾಸ್ ಮಾಡಲ್ಲ. ಅಪ್ಪ ಅಮ್ಮನ ಬಿಟ್ಟು ಬೇರೆಯವ್ರ ಮನೇಲಿ ಹೋಗಿ ಇವ್ರು ಇರೋದು ಮದ್ವೆ ಆದ್ಮೇಲೆ, ಈಗ ಅದನ್ನೇ ಅವ್ರ ಮನೆ ಅಂತ. ಸೊ ಇನ್ ಮೈ ಪಾಯಿಂಟ್ ಆಫ್ ವ್ಯೂ ಆಯ್ತು, ಮೇ ಬಿ ದರ್ ವಾಸ್ ಸಮಥಿಂಗ್ ರಾಂಗ್ ಇನ್ ಹರ್ ಹೌಸ್, ಹೂ ನೋಸ್, ಆರ್ ಮೇ ಬಿ ದಿಸ್ ಇಸ್ ಹರ್ ಥಿಂಕಿಂಗ್ ದಟ್ ಶಿ ಲೈಕ್ಸ್ ದ ಬಾಯ್ ಫ್ರೆಂಡ್ ಮೋರ್. ಇದಕ್ಕಂತ ಜನ ಅದನ್ನ ಡಿಕೋಡ್ ಮಾಡಿ, ಅವಳ ಲೈಫನ್ನೇ ಡಿಕೋಡ್ ಮಾಡಿ, ಅವಳು ಇಷ್ಟು ದೊಡ್ಡ ಸ್ಟೆಪ್ ಲೈಫಲ್ಲಿ ತಗೊಳ್ಬೇಕು ಅಂದರೆ, ಅವಳ ಪ್ರಾಣನೇ ಕಳ್ಕೊಳ್ಳೋ ಥರ ಒಂದು ಸ್ಟೆಪ್ ತಗೊಳ್ಬೇಕು ಅಂದರೆ, ಆ್ಯಂಡ್ ಆಲ್ ಆಫ್ ದಿಸ್ ಬಿಕಾಸ್ ಆಫ್ ಒನ್ ವಿಡಿಯೋ. ಎಕ್ಸಾಕ್ಟ್ಲಿ ಮ್ಯಾಮ್, ನಾನು ಒಂದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸೋಷಿಯಲ್ ಮೀಡಿಯಾ ಇಟ್ಸ್ ನಾಟ್ ಅ ವೆರಿ ಸಿಂಪಲ್ ಥಿಂಗ್. ಸೋಷಿಯಲ್ ಮೀಡಿಯಾ ಎಷ್ಟು ಇದು ಅಂತ ಅಂದರೆ, ಈಗ ಐ ಆಮ್ ಬೀಯಿಂಗ್ ಎನ್ ಕನ್ನಡಿಗ, ನಾನು ಕನ್ನಡದ ಬಗ್ಗೆ 100 ವಿಡಿಯೋ ಮಾಡಿ 100 ಹೇಳಿದ್ರೆ ಇಟ್ ಡಸಂಟ್ ಮೇಕ್ ಓಕೆ ಇವನೇನೋ ಕನ್ನಡದ ಬಗ್ಗೆ ಮಾತಾಡ್ತಾ ಇದ್ದಾನೆ, ನಿಜವಾಗ್ಲೂ ಇವನು ಹೃದಯಪೂರ್ವಕವಾಗಿ ಏನೋ ಹೇಳ್ತಾ ಇದ್ದಾನೆ ಅಂತ ಯಾರು ಹೇಳಲ್ಲ ಮ್ಯಾಮ್. ಇವನಿಗೆ ವ್ಯೂಸ್ ಬೇಕು, ಲೈಕ್ಸ್ ಬೇಕು, ಇವ್ನಿಗೆ ರೀಚ್ ಆಗಬೇಕು, ಅದಕ್ಕೆ ಹೇಳ್ತಾರೆ. ಸೊ ನಾನು ಎಲ್ಲೂ ಕೂಡ ಐ ಡೋಂಟ್ ಏನದನ್ನು ಸ್ಟ್ರೆಸ್ ಮಾಡಿ ಎಲ್ಲೂ ಹೇಳಕ್ ಹೋಗಲ್ಲ. ನನಗೆ ಗೊತ್ತು, ನಾನೊಬ್ಬ ಕನ್ನಡಿಗ, ತಿಂತಿರೋದಿಲ್ಲಿ, ಹುಟ್ಟಿರೋದಿಲ್ಲಿ, ಬೆಳೆದಿರೋದಿಲ್ಲಿ, ಬೆಳೀತಾ ಇರೋದಿಲ್ಲಿ. ನನ್ಗೆ ಇವತ್ತವರೆಗೂ ನನಗೆ ಬೇರೆ ಆಫರ್ಸ್ ಬಂದ್ರು ಬೇರೆ ಲ್ಯಾಂಗ್ವೇಜ್ ಇಂದ ನಾನು ಹೋಗಿಲ್ಲ, ಬಿಕಾಸ್ ನಂಗೆ ಏನೋ ಇಲ್ಲಿ ಮಾಡಬೇಕು ಅಂತ ಇದೆ. ದಿಸ್ ಇಸ್ ಒನ್ ಪಾಯಿಂಟ್, ಇದನ್ನ ಒಂದು ಪಕ್ಕಕ್ಕೆ ಇಡೋಣ. ಅಟ್ ದ ಸೇಮ್ ಟೈಮ್ ಬೇರೆಯವ್ರು ಯಾರಾದ್ರೂ ಬೇರೆ ಸ್ಟೇಟಿಂದ ಬಂದವರು ಒಂದು ಪದ ಹೇಳ್ಬಿಟ್ರೆ ಓ ಸೂಪರ್ ಅವ್ರಿದು. ನಮ್ಮಲ್ಲಿ ನಾನು ನಿಜ ಹೇಳ್ತೀನಲ್ಲ, ನಮ್ಮಲ್ಲಿ ನಮಗೆ ಸಿಗ್ತಾರಂತ ಸಪೋರ್ಟ್ ತೀರಾ ಮಿನಿಮಲ್ ಇದೆ ಮ್ಯಾಮ್. ನೀವು ನೋಡಿ, ಇದೇ ಕಾಂಟೆಂಟ್ನ ಇಂಗ್ಲೀಷಲ್ಲಿ ಅಥವಾ ಹಿಂದಿನಲ್ಲಿ ಇಲ್ಲ ಬೇರೆ ಲ್ಯಾಂಗ್ವೇಜಲ್ಲಿ ಮಾಡಿದರೆ ನನಗೆ ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಇರೋರು, ನಾನು ಅನ್ಕೊಂಡಿರೋ ಕಾರಲ್ಲಿ ಸುತ್ತಬೋದಿತ್ತು, ನನ್ಗೆ ಏನು ಬೇಕಾದ್ರೂ ಮಾಡ್ಬೋದಿತ್ತು. ಬಟ್ ಇಲ್ಲ, ನಾವು ಇದರಲ್ಲೇ ಮಾಡಬೇಕು ಅಂತ ಅಂದಾಗ ನಮಗೆ ಇಲ್ಲಿ ಜಾಸ್ತಿ ಬ್ಯಾಕ್ ಸ್ಟಾಪ್ ಆಗುತ್ತೆ. ಒಂದು ಎರಡನೇದು ಬಂದ್ಬಿಟ್ಟು ನಿಮ್ಗೆ ಇದು ಈಗ ನಿಮ್ಗೆ ಏನೋ ಒಂದು ತಪ್ಪು ಅನಿಸ್ತು, ನೀವು ಅದನ್ನ ಹೇಳಂಗಿಲ್ಲ, ಇದು ತಪ್ಪು ಅಂತ ಹೇಳಂಗಿಲ್ಲ. ಇಟ್ ಈಸ್ ಅ ಕ್ರೈಮ್. ಇವ್ನು ಹೆಂಗೆ ಹೇಳ್ಬಿಟ್ಟ ಇವನು ಇಲ್ಲಿ ತಪ್ಪು ಅಂತ ಹೇಳಿ. ನಮ್ಮ ರಾಜ್ಯದಲ್ಲೇ ಎಷ್ಟೋ ಘಟನೆಗಳು ನಡೆಯುತ್ತೆ ವಿಚ್ ಇಸ್ ರಾಂಗ್. ನಾವು ಕರೆಕ್ಟ್ ಆದಾಗ ಅದನ್ನ ಕರೆಕ್ಟ್ ಅನ್ಬೋದಂತೆ, ತಪ್ಪಾದಾಗ ಅದನ್ನ ತಪ್ಪು ಅಂತ ಹೇಳಂಗಿಲ್ಲ. ನೀನ್ ಸರಿ ಇಲ್ಲ ಗುರು, ಇವ್ನು ಇಷ್ಟ ದಿನ ಇಲ್ಲಿ ಬೆಳೆದಿದ್ಮೇಲೆ ಇದನ್ನ ಹೇಳ್ದ ಅಂತ ಹೇಳಿ. ನಂಗೆ ಈಗ ಹೆಂಗಾಗೋಗಿದೆ ಅಂದ್ರೆ, ಏನಾದ್ರು ವಿಷಯನ ಹೇಳ್ಬೇಕು ಅಂದ್ರೆ ಇದು ಹೇಳ್ಬೇಕಾ, ಇದು ಹೇಳ್ಬಾರ್ದಾ, 100 ಸಲ ಯೋಚನೆ ಮಾಡ್ತೀವಿ. ನಿಜ, ಹೇಳಿಲ್ಲ ಅಂದ್ರೂ ಬಿಡಲ್ಲ, ಹೇಳಿಲ್ಲ ಅಂದ್ರೂ ಟಾರ್ಚರ್. ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಮಾತಾಡು. ನನ್ನ ಕಾಂಟೆಂಟ್, ನಾನು ಡೈಲಿ ಬೆಳಗ್ಗೆ ಎದ್ದು ವರ್ಕೌಟ್ ಮಾಡು, ನಾನು ಅಡುಗೆ ಮಾಡು, ಮಾಡಿರೋ ಪಾತ್ರೆನ ತೊಳೆದಿಡು, ನನ್ನ ಬಟ್ಟೆ ತೊಳ್ಕೊ, ಇದು ಮಾಡೋಷ್ಟೊತ್ತಿಗೆ ನಂಗೆ ಟೈಮ್ ಹೋಗುತ್ತೆ. ನಾನು ಕರೆಂಟ್ ಅಫೇರ್ಸ್ ಏನು ಓದ್ಕೊಂಡ್ಲಿ, ಏನು ಮಾಡಲಿ, ಯಾವುದೋ ಒಂದು ನಡೆಯೋದು ಘಟನೆ, ನಂಗೆ ಆ ಘಟನೆ ನಡೆದಿದೆ ಅಂತ ಗೊತ್ತಾಗೋದೇ 2-3 ದಿನ ಆಗಿದ್ಮೇಲೆ. ಯಾಕೆ ಇದ್ರ ಬಗ್ಗೆ ಮಾತಾಡಿಲ್ಲ? ಸುಮ್ಮನೆ ಓಕೆ ನನಗೊಂದು ಫಾಲೋವರ್ಸ್ ಇದ್ದಾರೆ ಅಂತ ಏನಾದರೂ ಬಂದು ಮಾತಾಡ್ಬಿಡ್ಬೋದಾ? ಏನಾದ್ರು ಮಾತಾಡ್ತೀನಿ ಅಂದರೆ ಇಟ್ ಶುಡ್ ಮೇಕ್ ಸೆನ್ಸ್ ಅಲ್ಲ. ಸೆನ್ಸ್ ಇಟ್ಕೊಂಡು ಮಾತಾಡೋರ್ನು ಬಿಡಲ್ಲ ಮ್ಯಾಮ್, ಚಾನ್ಸ್ ಇಲ್ಲ ಮ್ಯಾಮ್. ಸೆನ್ಸ್ ಇಟ್ಕೊಂಡು ಮಾತಾಡೋರ್ನು ಬಿಟ್ಟಿಲ್ಲ. ಈಗ ಹೇಗ್ ಮಾತಾಡ್ದ ನೀ ಹೇಳಿದೇನೋ ಕರೆಕ್ಟ್ ಆಗಿ ಹೇಳಿದ್ಯಾ. ಈ ಘಟನೆ ಬಗ್ಗೆ ಮಾತಾಡಿದ್ರೆ ಹೌ ಡೇರ್ ಯು ಟಾಕ್ ಅಬೌಟ್ ದಿಸ್ ಇನ್ಸಿಡೆಂಟ್ ಅಂತ ಒಂದು ಬರುತ್ತೆ, ಮಾತಾಡಿಲ್ಲ ಅಂದ್ರೆ ಹೌ ಡೇರ್ ಯು ನಾಟ್ ಟಾಕ್ ಅಬೌಟ್ ದಿಸ್ ಇನ್ಸಿಡೆಂಟ್ ಅಂತ ಬರುತ್ತೆ. ಸಿಂಪಲ್ ಮ್ಯಾಮ್. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಜಸ್ಟ್ ಬರ್ತಾ ಮೆಟ್ರೋದಲ್ಲಿ ಒಂದು ಸ್ಕ್ರಾಲ್ ಮಾಡ್ತಾ ಇರ್ಬೇಕಾದ್ರೆ ಒಂದು ನ್ಯೂಸ್ ನೋಡಿದೆ. ಡೆಲ್ಲಿನಲ್ಲಿ ಸ್ಟ್ರೀಟ್ ಡಾಗ್ಸ್ ಬಗ್ಗೆ ಡಿಸಿಷನ್ ಮಾಡಿರೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ಬಿಟ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ. ನಿನ್ಗೆ ತಾಕತ್ತಿದ್ರೆ ಕೋರ್ಟ್ ಹೋಗ್ಬಿಟ್ಟು ವಾದ ಮಾಡೋ, ಇಲ್ಲೆಲ್ಲ ಏನಕ್ಕೆ ಹಾಕ್ಬಿಟ್ಟು ಇರಿಟೇಟ್ ಮಾಡ್ತಾ ಇದೆ. ಡಸ್ ಇಟ್ ಮೇಕ್ ಸೆನ್ಸ್? ಹಾಕಿಲ್ಲ ಅಂತ ಅಂದ್ರೆ ನಿಂಗೆ ಹ್ಯುಮ್ಯಾನಿಟಿ ಇಲ್ವಾ? ನಾಯಿಗಳು, ನಿಮ್ ಜೀವ ಏನ್ ಅನ್ಸಲ್ವಾ? ಈಗ ನೀವೇ ಹೇಳಿ ಹೆಂಗಿರ್ಬೇಕು? ಸೋಷಿಯಲ್ ಮೀಡಿಯಾ ಹೊರಗಡೆ ಒಬ್ಬ ಕಾಂಟೆಂಟ್ ಕ್ರಿಯೇಟರು ಇಲ್ಲ ಆಕ್ಟರು ಹೊರಗಡೆಯಿಂದ ನೋಡಕ್ ಅಷ್ಟೇ ಮ್ಯಾಮ್ ಚಂದ. ಸತ್ಯ ಹೇಳ್ತೀನಿ, ಲೈಫ್ ಇದೆಲ್ಲ ಇದೊಂಥರ ಕೀರ್ತಿ ಶನಿ ಇದ್ದಂಗ ಮ್ಯಾಮ್. ಬೆನ್ನಲ್ಲೇ ಹತ್ತಿರುತ್ತೆ ಮ್ಯಾಮ್. ನೀವ್ ಈಗ ನಿಮ್ ಗಾಡಿಗೆ ಯಾರೋ ಬಂದ್ ಗುತ್ತಾರೆ ಮ್ಯಾಮ್, ನೀವ್ ರೋಡಲ್ಲಿ ನಿಂತ್ಬಿಟ್ಟು ಅವನ್ನ ಕೇಳಂಗಿಲ್ಲ, ಯಾಕೆ ಗುದ್ದೆ, ನನ್ ಗಾಡಿ ಕಟ್ಕೊಡು ಅಂತ ಹೇಳಿ. ನೋಡ್ದ ಅವ್ನ ದೌಲತ್ತು, ಏನೋ ಬಂದ್ ಪೆಚ್ಚಾಯ್ತು ಬಿಡು. ಅದೇ ನಾರ್ಮಲ್ ಪರ್ಸನ್ ಅವರೇ ಬಿಡ್ತಾರ? ಈಗ ನಾನೆಲ್ಲೋ ರೋಡಲ್ಲಿ ನಿಂತ್ಕೊಂಡು ತಿಂತಾ ಇರ್ತೀನಿ, ನಾನು ಯಾರೋ ಬೈಕೊಂಡೋದ್ರು, ನಾನು ಅವ್ರು ವಾಪಸ್ ಏನೂ ಹೇಳಂಗಿಲ್ಲ. ಹೌದಾ, ಸರಿ ಆಯ್ತು, ಹಿಂಗೆ ಇರಬೇಕು. ಯು ಕ್ಯಾನ್ ಟಾಕ್. ನೀವು ಆಮೇಲೆ ರೋಡಲ್ಲಿ ಎಲ್ಲ ಕುತ್ಕೊಂತೀನಿ, ಅವ್ನು ನೋಡ್ದ ಹೆಂಗಿದೆ ನೋಡು. ನೀವ್ ಹೋಗ್ಬೇಕು ಅಂದ್ರೆ ನೀಟಾಗಿ ರೆಡಿಯಾಗೇ ಹೋಗ್ಬೇಕು. ನಿಮ್ ಹತ್ರ ದುಡ್ಡಿದ್ಯೋ ಇಲ್ವೋ ಗೊತ್ತಿಲ್ಲ, ರೆಡಿ ಮಾತ್ರ ಆಗ್ಬೇಕು. ನಿಮ್ ಹೆಲ್ಪ್ ಕೇಳಿದಾಗ ನಿಮ್ ಹತ್ರ ಇದೆಯೋ ಅಲ್ವೋ ಗೊತ್ತಿಲ್ಲ, ಗುರು ಹೆಲ್ಪ್ ಮಾಡು. ಯಾರು ಕೊಟ್ಟಿಟ್ಟಿದ್ದಾರೆ? ಇವತ್ತೇನೋ ದುಡ್ಡು ಬರುತ್ತೆ ಮ್ಯಾಮ್, ಸ್ಟಾರ್ಟಿಂಗ್ ಅಲ್ಲಿ ನನ್ಗೆ ದುಡ್ಡು ಯಾರು ಕೊಟ್ಟಿದ್ರು? ಅದು ಕರೆಕ್ಟ್. ಇದನ್ನೆಲ್ಲ ಕೇಳಲ್ಲ. ಬಟ್ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ಭಾಷೆಯಿಂದ ನಿಮ್ಮ ಕ್ರಿಯೇಟಿವಿಟಿಗೆ ಒಂದು ಧಕ್ಕೆ ಬಂದಿದೆ ಅಂತ? ಏನಕ್ಕಂದ್ರೆ ನಾವು ಬರೀ ಕನ್ನಡದಲ್ಲೇ ಮಾತಾಡಿದಾಗ, ಕನ್ನಡದಲ್ಲೇ ಕಾಂಟೆಂಟನ್ನ ಮಾಡಿದಾಗ ನಿಮ್ಮ ರೀಚ್ ಬರೀ ಕನ್ನಡದವ್ರಿಗೆ, ಕರ್ನಾಟಕದವ್ರಿಗೆ ಸೀಮಿತವಾಗಿರುತ್ತೆ. ಯಾರು ಕನ್ನಡ ಅರ್ಥ ಆಗುತ್ತೋ, ಇವಾಗ ಸಬ್ಟೈಟಲ್ಸ್ ಯಾರ್ಯಾರು ನೋಡ್ತಾರೋ, ಆಬ್ವಿಯಸ್ಲಿ ಓದ್ತಾರೋ, ಇಟ್ ಇಸ್ ಸ್ಟಿಲ್ ದೇರ್. ಬಟ್ ಇಂಗ್ಲಿಷ್
ಅಥವಾ ಇವನ್ ಹಿಂದಿ ಕಾಂಟೆಂಟ್ನ ನೋಡಿದ್ರೆ ನೀವು ಮಾಡ್ತಿರೋ ಕಾಂಟೆಂಟ್ ನೀವು ಹೇಳ್ದಂಗೆ ಬೇರೆಯವರು ಮಾಡಿರೋರು ಮಿಲಿಯನ್ಸ್ ಗಟ್ಟಲೆ ಹೋಗಿ ಕೂತಿದ್ದಾರೆ, ಅವರು ಬೇಜಾನ್ ಲಕ್ಷನ್ ಗಟ್ಟಲೆ ಸಂಪಾದನೆ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಅನ್ಸುತ್ತಾ ಭಾಷೆಯಿಂದ ಕ್ರಿಯೇಟಿವಿಟಿಗೆ ಒಂದು ಸ್ಟಾಪ್ ಬಂದಿದೆ ಅಂತ? ಮ್ಯಾಮ್ ಡೆಫಿನೆಟ್ಲಿ ಮ್ಯಾಮ್ ಏನು ಗೊತ್ತಾ, ಕನ್ನಡ ಅನ್ನೋದು ಬರೀ ಕರ್ನಾಟಕದಲ್ಲಿ ಮಾತ್ರನೇ ನಿಮ್ಗೆ ಜಾಸ್ತಿ ಜನ ಇರೋದು. ಅದರಲ್ಲೂ ಬ್ಯಾಂಗ್ಳೂರ್ ತಗೊಂಡ್ರೆ ಇವಾಗ ಬೇರೆ ಸ್ಟೇಟಿಂದ ಎಲ್ಲ ಬಂದ್ಬಿಟ್ಟು ಜನ ಇಲ್ಲಿದ್ದಾರೆ. ನಿಮಗೆ ತಮಿಳ್ ತಗೊಂಡ್ರೆ ಇಟ್ಸ್ ನಾಟ್ ಓನ್ಲಿ ತಮಿಳ್ನಾಡು, ಸಿಂಗಾಪುರ್, ಮಲೇಷ್ಯಾ, ಅಲ್ಲಿ ವೈಡ್ ಆಡಿಯನ್ಸ್ ಇದ್ದಾರೆ. ನಿಮ್ಗೆ ಹಿಂದಿ ಕಂಪ್ಲೀಟ್ ಆಗಿದ್ದಾರೆ, ಮಲಯಾಳಂ, ದುಬಾಯಿ, ಓಮನ್, ಸೌದಿ ಅರೇಬಿಯಾ ಅಲ್ಲೆಲ್ಲ ಇದ್ದಾರೆ. ಇವ್ರದೆಲ್ಲ ಏನಾಗಿದೆ ಅಂತ ಅಂದ್ರೆ ಇವ್ರದ್ದು ತುಂಬಾ ಜನ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಅಂದ್ರೆ ಕನ್ನಡನೂ ನೋಡ್ತಾರೆ, ಬೇರೆ ಭಾಷೆನೂ ನೋಡ್ತಾರೆ. ಇಂಗ್ಲಿಷ್ ಇಸ್ ಅನ್ ಯೂನಿವರ್ಸಲ್ ಲ್ಯಾಂಗ್ವೇಜ್. ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಗೋವಾಗೆ ಒಂದು ಸುಮ್ಮನೆ ಎಕ್ಸ್ಪ್ಲೋರಿಂಗ್ ಹಿಚಾಕಿಂಗ್ ಮಾಡ್ಕೊಂಡು ಹೋಗಿದ್ದೆ, ಬೆಂಗಳೂರು ಟು ಗೋವಾ. ಅಲ್ಲಿ ಗೋವಾನ ಎಕ್ಸ್ಪ್ಲೋರ್ ಮಾಡ್ಬೇಕಾದ್ರೆ ನನ್ಗೆ ಯಾರೋ ಒಬ್ರು ಫಾರಿನರ್ ಸಿಗ್ತಾರೆ. ಅವ್ರ ಹತ್ರ ನಾನು ಇಂಗ್ಲಿಷ್ ಅಲ್ಲೇ ಕಮ್ಯುನಿಕೇಟ್ ಮಾಡ್ಬೇಕಾಯ್ತು. ಜಸ್ಟ್ ಒಂದು ಹೆಂಗೋ ಮನ್ಸಿಗೆ ಅಂದಿದ್ದು ಒಂದು ಡೈಲಾಗ್ ನ ಹೇಳಿದೆ. 121 crores ವ್ಯೂಸ್ ಹೋಗಿದೆ. ವಾವ್, ದಟ್ ವಾಸ್ ಲೈಕ್ ವೆರಿ, ಅದು ಒಂದು ಟ್ರಾಲ್ ಪೇಜ್ ಅಲ್ಲ, ಯಾರ್ಯಾರು ಹಾಕಿದಾರೆ ಎಲ್ಲದ್ರಲ್ಲೂ ಕೋಟಿಗಟ್ಟಲೆ ವ್ಯೂಸ್. ಇಟ್ ವಾಸ್ ಸೋ ವೈರಲ್. ಲೈಕ್ ಓಕೆ, ನನ್ಗೆ ಅವಾಗ ಅನಿಸ್ತು ನಾನು ಮಾಡಬೇಕು. ಬಟ್ ಐ ವಾಸ್ ವೆರಿ ಪರ್ಟಿಕ್ಯುಲರ್. ನಾನು ಸ್ಟಾರ್ಟ್ ಮಾಡಿದ್ದೇನು ಕನ್ನಡದಲ್ಲಿ ಮಾಡಬೇಕು. ನಾನು ಇದನ್ನ ಬಿಟ್ಟು ನಾನು ಇವತ್ತು ನಾನು ಹೋಸ್ಟ್ ಮಾಡ್ತೀನಿ. ಐ ಟೆಲ್ ದೆಮ್ ವೆರಿ ಕ್ಲಿಯರ್ಲಿ, ನಾನು ತಮಿಳ್ ಮಾತಾಡ್ತೀನಿ, ತೆಲುಗು ಮಾತಾಡ್ತೀನಿ, ಇಂಗ್ಲಿಷ್ ಮಾತಾಡ್ತೀನಿ, ಬಟ್ ನಾನು ಏನೇ ಮಾಡಿದ್ರು ಕನ್ನಡದಲ್ಲೇ. ನನ್ ಪೇಮೆಂಟ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಬೇರೆ ಲ್ಯಾಂಗ್ವೇಜ್ ಅನ್ನ ಹೋಸ್ಟ್ ಮಾಡಲ್ಲ, ಕನ್ನಡದಲ್ಲೇ ಮಾತಾಡೋದು. ನನ್ ಇವತ್ತೆಲ್ಲ ಇನ್ನೂ 10 ವರ್ಷ ಹೋಗಿ ನನ್ 100 ಜನ ನೋಡಿದ್ರು ಅದ್ ಅನ್ಕೊಂಡ್ಬಿಟ್ಟಿದೀನಿ, ಓಕೆ ನಾನು ಮಾಡ್ರೆ ಕನ್ನಡದಲ್ಲೇ ಅಂತ ಹೇಳಿ. ಒಂದೊಂದ್ ಟೈಮ್ ಬೇಜಾರಾಗುತ್ತೆ, ಬಟ್ ಎಂಡ್ ಆಫ್ ದ ಡೇ ಏನು ಮಾಡಕ್ಕಾಗಲ್ಲ. ಅದು ನನ್ನಿಂದ 100 ಜನ ಚೇಂಜ್ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ, 100 ಜನದಿಂದ ನಾನು ಚೇಂಜ್ ಆಗ್ಬಾರ್ದು. ಆಮೇಲೆ ನನ್ನ ಐಡೆಂಟಿಟಿ ನಾನು ಕಳ್ಕೊಂತೀನಿ. ಸೊ ನನ್ಗಿರೋದು ನಾನು ಏನೇ ಮಾಡಿದ್ರೆ ಕನ್ನಡದಲ್ಲ. ಬಟ್ ನೀವು ಹೇಳಿದ್ 200% ನಿಜ. ಗ್ರೋತ್ ವೈಸ್ ಎಲ್ಲದೂ ನೋಡಿದ್ರೇನೆ ತುಂಬಾ ಲಿಮಿಟೆಡ್ ಆಗಿರುತ್ತೆ. ಅಂಡ್ ಹೌ ಅಬೌಟ್ ದ ಕಾಂಟೆಂಟ್? ನಿಮ್ಮ ರೀಲ್ಸ್ ಅಲ್ಲಿ ಅಥವಾ ನಿಮ್ಮ ವ್ಲಾಗ್ಸ್ ನಲ್ಲಿ ಎಷ್ಟು ರಿಯಲ್ ಆಗಿರುತ್ತೆ ಅಂಡ್ ಎಷ್ಟು ಸ್ಕ್ರಿಪ್ಟೆಡ್ ಆಗಿದೆ? ಮ್ಯಾಮ್, ನಾನು ಇವತ್ತವರೆಗೂ ಐ ಬೆಟ್ ಮೈ ಲೈಫ್ ಆನ್ ದಿಸ್. ಒಂದೇ ಒಂದು ಕಾಂಟೆಂಟ್ನ ಯಾರಾದರೂ ಇಲ್ಲಿವರೆಗೂ ಹೇಳಿ ವಿನಯ್ ಸ್ಕ್ರಿಪ್ಟ್ ಮಾಡ್ಬಿಟ್ಟು ನಮ್ಮ ಹತ್ರ ಇದನ್ನ ಮಾತಾಡಿ ಅಂತ ಹೇಳ್ಸಿದಾನೆ ಅಂತ ಅಂದ್ರೆ ನಾನು ನೆಕ್ಸ್ಟ್ ದಿನದಿಂದ ಕಾಂಟೆಂಟ್ ಮಾಡೋದನ್ನ ನಿಲ್ಲಿಸ್ಬಿಡ್ತೀನಿ. ವೈ? ಬಿಕಾಸ್ ನಂಗೆ ಇದು ತುಂಬಾ ಚೆನ್ನಾಗಿ ಗೊತ್ತಿತ್ತು. ಡೂಯಿಂಗ್ ವಾಕ್ಸ್ ಪಾಪ್ ಇಸ್ ವೆರಿ ಟಫೆಸ್ಟ್ ಜಾಬ್ ಮ್ಯಾಮ್. ನನ್ನ ಪ್ರಕಾರ ಹೇಳೋದಾದ್ರೆ, ನೀವು ರೋಡಲ್ಲಿ ಹೋಗ್ತಾರೆ, ಈಗ ನೀವೇ ಸಿಗ್ತೀರಾ, ಯು ಮೈಟ್ ಬಿ ಫೆಮಿಲರ್ ವಿತ್ ಮೈ ಫೇಸ್. ನಾನು ನಾಳೆ ದಿನ ನಿಮ್ಗೆ ಏನೋ ಇಂಟೆನ್ಷನ್ ಅಲ್ಲಿ ಅರ್ಜೆಂಟಲ್ಲಿ ಹೋಗ್ತಾ ಇರ್ತೀನಿ, ನಾನು ಬಂದ್ಬಿಟ್ಟು ಮ್ಯಾಮ್ 1 ಸೆಕೆಂಡ್ ಅಂದ್ರೆ ಹೋಗಿ ಅಂತ ಅನ್ಬಿಡ್ತೀರಾ. ದಿಸ್ ಆಲ್ ಹ್ಯಾಪನ್ಸ್ ಟು ಅಸ್. ನಿಮ್ಗೆ ಒಳ್ಳೆ ಮೂಡಲ್ಲಿ ಏನೋ ಮಾಡ್ಬೇಕು ಅಂತ ಹೋಗಿರ್ತೀವಿ, ಯಾರೋ ಹಿಂಗೆಲ್ಲ ತೋರಿಸಿ ಇಲ್ಲ ಹಂಗೆ ಹೋಗ್ಬಿಟ್ರೆ ನಿಮ್ಗೆ ಬೇಜಾರಾಗುತ್ತೆ. ಐ ಡೋಂಟ್ ನೋ ಬೇರೆಯವ್ರಿಗೆ ಏನ್ ಅನ್ಸುತ್ತೋ, ನನಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅದೊಂಥರ ಸೆಲ್ಫ್ ರೆಸ್ಪೆಕ್ಟ್ ಕಳ್ಕೊಂಡ್ಬಿಟ್ಟೆ ಅನ್ಸುತ್ತೆ ನಂಗೆ. ಬಟ್ ಏನಾಗುತ್ತೆ, ಇವತ್ತು ನಾನು ನಿಮ್ಮ ಹತ್ರ ಏನೋ ಸ್ಕ್ರಿಪ್ಟ್ ಮಾಡಿಸ್ಬಿಟ್ಟು ಒಂದು ಹೇಳ್ಸಿರ್ತೀನಿ, ಏ ಬ್ರೋ ಹಿಂಗೆ ಹೇಳಿ ಬ್ರೋ ವೈರಲ್ ಆಗುತ್ತೆ ಅಂತ, ನೀವು ಜೊಸ್ಲಿ ಹೇಳ್ತೀರಾ. ಬಟ್ ಏನಾಗುತ್ತೆ ಅಂತಂದ್ರೆ, ಒಂದು ಆಫ್ಟರ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ನೀವು ನಿಮ್ಮ ಫ್ರೆಂಡ್ಸ್ ಹತ್ರ ಏ ಮಚಾ ಇದನ್ನ ಅವ್ನು ಹೇಳ್ಕೊಟ್ಬಿಟ್ಟು ಹೇಳಿಸಿದ, ನಾನು ಹೇಳಿದ್ದು ಅಂತ ಅನ್ಸಿದ್ರೆ, ನೆಕ್ಸ್ಟ್ ದಿನ ನಾನು ರಿಯಲಿಸ್ಟಿಕ್ ಆಗಿ ಏನಾದ್ರು ಮಾಡಿದ್ರೆ ನಂಗೆ ವ್ಯಾಲ್ಯೂ ಇರಲ್ಲ. ಸೊ ನಾನು ಮುಂದಿಂದ ಜಾಸ್ತಿ ಯೋಚನೆ ಮಾಡ್ತೀನಿ. ನಂಗೆ ಐ ಡೋಂಟ್ ವಾಂಟ್ ಟು ಲೂಸ್ ಮೈ ರೆಸ್ಪೆಕ್ಟ್. ಇಷ್ಟು ದಿನ ಕಷ್ಟಪಟ್ಟು ಏನು ಬಿಲ್ಡ್ ಮಾಡಿದ್ದೀನಿ ಇದನ್ನ ಹಾಳು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ದಟ್ಸ್ ವೈ ನಾನು ಏನೂ ಸ್ಕ್ರಿಪ್ಟ್ ಮಾಡಲ್ಲ. ಐದರ್ ನಾನು ಏನಾದರೂ ಯಾರಿಗಾದ್ರು ಹೆಲ್ಪ್ ಮಾಡೋದಾಗಿರ್ಬೋದು, ಇಲ್ಲ ಏನೇ ಒಂದು ಕಾಂಟೆಂಟ್ ಆಗಿರ್ಬೋದು, ಬಟ್ ಐ ಪ್ಲಾನ್ ಎ ಕಾಂಟೆಂಟ್. ನನಗೆ ಕಾಂಟೆಂಟ್ ಅಂದ್ರೆ ಹಿಂಗೆ ಬರಬೇಕು, ಇದೇ ಸ್ಟಾರ್ಟ್ ಆಗಬೇಕು, ಹಿಂಗೆ ಎಂಡ್ ಆಗಬೇಕು, ಕಾಂಟೆಂಟ್ ಅಲ್ಲಿ ಹಿಂಗೆ ಇರಬೇಕು, ನಾನು ರೆಡಿ ಆಗ್ಬಿಟ್ಟು ಹೋಗ್ತೀನಿ. ಈಗ ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ ಅಂದ್ರೆ ನಂಗೆ 200% ಗೊತ್ತು ನೀವು ಇದೇ ಉತ್ತರ ಹೇಳ್ತೀರಾ ಅಂತ. ನಾನು ಆ ಮಟ್ಟಿಗೆ ರೆಡಿ ಆಗಿ ಹೋಗಿರ್ತೀನಿ, ಬಟ್ ನಾನು ಎಲ್ಲೂ ಸ್ಕ್ರಿಪ್ಟ್ ಮಾಡಲ್ಲ. ಬಟ್ ಬ್ರ್ಯಾಂಡ್ಸ್ ಎಲ್ಲ ನಿಮ್ಮ ಹತ್ರ ಬಂದಾಗ ದಟ್ಸ್ ಫಾರ್ ಪ್ರಮೋಷನ್ಸ್ ವಿ ಡೂ ಇಟ್ ಮ್ಯಾಮ್. ಪ್ರಮೋಷನ್ಸ್ ಅಂದ್ರೆ ನಾನು ಯಾರನ್ನೂ ಇನ್ಕ್ಲೂಡ್ ಮಾಡ್ಕೊಳಲ್ಲ. ಅವ್ರು ಬನ್ನಿ ಇವ್ರು ಬನ್ನಿ ರಿಯಲಿಸ್ಟಿಕ್ ಆಗಿ ಏನೋ ಮಾಡಕ್ ಫಸ್ಟೇ ಹೇಳ್ತೀನಿ ಬ್ರ್ಯಾಂಡ್ಗೆ, ನೋಡಪ್ಪ ನೀನು ಏನೇ ಬ್ರ್ಯಾಂಡ್ ಪ್ರಮೋಟ್ ಕೊಟ್ರು ಫಸ್ಟ್ ನಾನು ನೋಡ್ತೀನಿ. ನಾನು ಗ್ಯಾಮ್ಲಿಂಗ್ ಮಾಡಲ್ಲ, ಬೆಟ್ಟಿಂಗ್ ಮಾಡಲ್ಲ, ಎನಿಥಿಂಗ್ ಇನ್ವಾಲ್ವ್ಡ್ ಇನ್ ಮನಿ ಇನ್ವಾಲ್ವ್ ಆಗಿ ನಾನು ಮಾಡಲ್ಲ. ಎನಿ ಆ್ಯಪ್ ನಿಂದು ಜೆನ್ಯೂನ್ ಇರ್ಬೋದು, ರೀಚಾರ್ಜ್ ಆಪ್ ಇರ್ಬೋದು, ಏನೇ ಇದ್ರು ನಾವು ಮಾಡಲ್ಲ. ನನಗೆ ಪ್ರಾಡಕ್ಟ್ ಕೊಟ್ಟು ಕಳಿಸ್ತೀಯಾ, ಈಗ ಎಮ್ಮ ಮ್ಯಾಟ್ರೆಸ್ ಇಲ್ಲ ಅಂತಂದ್ರೆ ಯಾವುದೋ ಬೆಡ್ ಇಲ್ಲ ಸೋಲಾರ್ ಕಂಪನಿ ಕನ್ಸ್ಟ್ರಕ್ಷನ್ ಇದೇನೋ ಬರುತ್ತಾ, ನಾನು ಒಬ್ಬನೇ ಇರ್ತೀನಿ, ನಾನು ಯೂಸ್ ಮಾಡ್ಬಿಟ್ಟು ನಾನು ಮಾಡ್ತೀನಿ. ಯಾರೋ ಕರ್ಕೊಂಬಂದ್ಬಿಟ್ಟು ಅವ್ರನ್ನ ಹೇಳ್ಸೋದಿಲ್ಲ. ಎಂಡ್ ಆಫ್ ದ ಡೇ ಅದ್ರ ಮೇಲೆ ಒಳ್ಳೇದು ಬಂದ್ರು ನಾನೇ ತಗೊಂತೀನಿ, ಕೆಟ್ಟದ್ದು ಬಂದ್ರು ನಾನೇ ತಗೊಂತೀನಿ. ನನ್ನ ಜೊತೆ ಯಾರಿಗೂ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ. ದಿಸ್ ಇಸ್ ಹೌ ವಿ ಡೂ ಇಟ್. ಸೊ ಹ್ಯಾಸ್ ಎನಿ ಈ ತರದ ಒಂದು ಪ್ರಮೋಷನ್ ಯಾವತ್ತಾದ್ರೂ ಉಲ್ಟಾ ಹೊಡೆದಿದ್ಯಾ? ಮ್ಯಾಮ್ ಹೊಡೆದಿದೆ ಮ್ಯಾಮ್, 200% ಹೊಡೆದಿದೆ ಮ್ಯಾಮ್. ಇವಾಗ ನಿಮ್ಗೆ ನಾನು ಒಂದು ಆದಿವಾಸಿ ಹೇರ್ ಆಯಿಲ್ ಮಾಡಿದೆ. ನೆಕ್ಸ್ಟ್ ಅದನ್ನೇ ಕೇಳ್ತಾ ಇದ್ದೆ, ನಿಮ್ ಹೇರ್ ಇರೋದು ಬಿಕಾಸ್ ಆಫ್ ಆದಿವಾಸಿ ಹೇರ್ ಆಯಿಲ್ ಅಂತ. ಇಲ್ಲ, ಬಟ್ ಯೂಸ್ ಮಾಡಿದೀನಿ ಮ್ಯಾಮ್. ನಂಗೇನು ಉದ್ರು ಇಲ್ಲ, ಜಾಸ್ತಿ ಬಂದಿದೆ ಅಂತಾನು ಅನ್ಸಿಲ್ಲ. ಆದಿವಾಸಿ ಹೇರ್ ಆಯಿಲ್ ನ ನೀವ್ ನೋಡಿದ್ರೆ ನರೇಂದ್ರ ಮೋದಿ ಅವ್ರದ್ದು ಒಂದು ಕ್ಲಿಪ್ ಬರುತ್ತೆ, ಹಕ್ಕಿ ಪಿಕ್ಕಿ ಜನಾಂಗ ಆದಿವಾಸಿ ಹೇರ್ ಆಯಿಲ್. ಇದು ಅವ್ರು ಮನ್ ಕಿ ಬಾತ್ ಅಲ್ಲಿ ಹೇಳಿದ್ರು. ನಾನು ಆದಿವಾಸಿ ಹೇರ್ ಆಯಿಲ್ ಹತ್ರ ಹೋಗಿದ್ದೆ. ನನ್ನ ಕಣ್ಣು ಮುಂದೆ ಏನು ಮೋಸ ಮಾಡಿಲ್ಲ, ನನ್ನ ಕಣ್ಣು ಮುಂದೆ ಅದಿಷ್ಟು ಹಾಕೇ ಮಾಡಿದ್ರು. ಯಾರು ಹೋದ್ರು ಅವ್ರು ಹಾಕೇ ಮಾಡ್ತಾರೆ. ಸ್ವಲ್ಪ ಜನ ಏನ್ ಹೇಳ್ತಾರೆ ಅಂದ್ರೆ ಅದರಿಂದ ಏನು ಇಲ್ಲ, ಫೇಕ್ ಅಂತ ಹೇಳಿ. ಕುತ್ಕೊಂಡು ಹೇಳೋದು ನಾನು ಈಸಿ ಹೇಳ್ತೀನಿ.
So, for example, any toothpaste brand, there are so many brands which has been banned in other countries. They're still using it, still promoting it. ಯಾಕೆ ಅದ್ರ ಬಗ್ಗೆ ಮಾತಾಡಲ್ಲ? There are so many celebrities who never eat chip, they promote chips. ಗಾಡಿ ತಗೊಂಡೋಗಿ ಸರ್ವಿಸ್ ಸ್ಟೇಷನ್ ಕೊಡಲ್ಲ, they promote oils, engine oils. ಓ ಅದು ಸೂಪರ್. ನಾನ್ ಕಣ್ ಮುಂದೆ ನೋಡಿರೋದು, ನಾನ್ ಕೊಟ್ಟರೆ ನಾನು ಯೂಸ್ ಮಾಡಿದೀನಿ, ನನ್ಗೆ ಏನೂ ಆಗಿಲ್ಲ. ವರ್ಕ್ ಆಗದೆ ಇರ್ಬೋದು, ಸೈಡ್ ಎಫೆಕ್ಟ್ಸ್ ಅಂತೂ ಏನೂ ಆಗಿಲ್ವಾ? ಕಣ್ ಮುಂದೆ ಹಾಕಿದ್ದ, ವೈ ದಿಸ್ ಇಸ್ ಫೇಕ್. ನೀ ಫೇಕ್ ಅಂದಾಗ ಓಕೆ, ನೀನ್ ಕ್ಲಿನಿಕಲ್ ಟೆಸ್ಟ್ ಮಾಡಿಸಿದ್ಯಾ? ಇಫ್ ಸಮ್ಮನ್ ಇಸ್ ಆಸ್ಕಿಂಗ್ ಐ ಆಸ್ಕ್ ದಮ್, ಓಕೆ ನೀನ್ ಫೇಕು ಅಂತ ಹೇಳ್ತಾ ಇದ್ರು, ಕ್ಲಿನಿಕಲ್ ಟೆಸ್ಟ್ ಮಾಡಿಸಿದ್ಯಾ, ರಿಪೋರ್ಟ್ ಇದೆಯಾ? ಹೌ ಯು ಆರ್ ಟೆಲ್ಲಿಂಗ್ ಇಟ್? ನಮ್ ಜನ ಹೆಂಗ 10 ಜನ ಇದು ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಷ್ಟೇ, ಮುಗ್ದೋಯ್ತು. ಪಿಜ್ಜಾ ಬರ್ಗರ್ ನೀವು ತಿನ್ನೋದ್ರಿಂದ ನಿಮ್ಗೆ ಕ್ಯಾನ್ಸರ್ ಬರುತ್ತೆ ಅನ್ನೋದು ಪ್ರೂವ್ ಆಗಿದೆ ಆನ್ ಅ ರೆಗ್ಯುಲರ್ ಬೇಸಿಸ್. ಸ್ಮೋಕಿಂಗ್, ಡ್ರಿಂಕಿಂಗ್, ವೈ ಯು ಡೋಂಟ್ ಸ್ಟಾಪ್ ದಿಸ್? ನಾನು ಹೇಳಿರೋದ್ರಲ್ಲಿ ಯಾವ್ದು ನಿಂಗೆ ಜೀವ ಹೋಗುವಂತದ್ದು ಏನು ಇಲ್ವಲ್ಲ. 200 ರೂಪೀಸ್ ಬಾಟಲ್, ನಿಂಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ಯೂಸ್ ಮಾಡಬೇಡ. ಅವ್ರು ಅದನ್ನು ನಾನು ಕೇಳ್ಬೇಕಾದ್ರೆ, ಐ ಡೋಂಟ್ ನೋ, ಬೇರೆ ಕಾಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಕೇಳಿದಾರೆ, ನಾನು ಕೇಳಿದೀನಿ, ಇದು ರಿಸಲ್ಟ್ ಬಂತಿಲ್ಲ ಅಂದ್ರೆ ಏನು, ದೇ ವಿಲ್ ರೀಫಂಡ್ ಅಂತಾನು ಹೇಳಿದ್ದಾರೆ. ವಾಟ್ಸ್ ದ ಪ್ರಾಬ್ಲಮ್? ಪಾಯಿಂಟ್ ಅಲ್ಲ ಮ್ಯಾಮ್? ಅಬ್ಸಲ್ಯೂಟ್ಲಿ. ಸೋ ಮೆನಿ ಸೆಲೆಬ್ರಿಟೀಸ್ ನಮ್ಮ ದೇಶದ ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ ಅಂತ ಅಂದಾಗ ಅವಾಗ ಯಾರು ಕೇಳಲ್ಲ. ಬಿಕಾಸ್ ವಿ ಆರ್ ಈಸಿ ಪ್ರೇ ಫಾರ್ ದೆಮ್. ಕೇಳ್ಬೋದು, ಇವ್ರನ್ನ ಕೇಳ್ಬೋದು ಅಂತ. ದೆನ್ ಐ ಸ್ಟಾಪ್. ನಾನು ಅವತ್ತು ನಿಲ್ಸ್ದೆ. ನಂಗೆ ಆಫ್ಟರ್ ಕ್ಲಾಶಸ್ ನಾನು ನಿಲ್ಸ್ದೆ. ನಾನು ಅವತ್ತು ಡಿಸೈಡ್ ಆದ ಯಾವುದೇ ಪ್ರಾಡಕ್ಟ್ ನಾನು ಹೇಳಲ್ಲ. ಈಗ ನನ್ನ ವಿನಿ ಬಾಕ್ಸ್ ಅಲ್ಲಿ ನಾನು ಏನಾದ್ರು ಹಚ್ಕೋತಾ ಇದೀನಿ ಅಂದ್ರೆ ಐ ಡೋಂಟ್ ಶೋ ದ ಬ್ರ್ಯಾಂಡ್. ಬೇಕಾ ನೀವು ಹುಡ್ಕೊಂಡ್ ತಗೊಳ್ಳಿ, ನ್ಯಾಚುರಲ್ ತಿನ್ನೋದು ನಾನು ಹೇಳ್ತೀನಿ. ನಾನು ತಲೆಗೆ ಹಚ್ಚೋದು ಎಷ್ಟೊಂದು ಯಾವ ಏರ್ ಆಯಿಲ್, ನಾನು ಕೇರಳದಿಂದ ಒಂದು ಆಯಿಲ್ನ ಇಂಪೋರ್ಟ್ ಮಾಡ್ಸ್ಕೊಂತೀನಿ. ನನ್ನ ಫ್ರೆಂಡ್ ಮನೆಯಲ್ಲಿ ಮಾಡೋದು. ನಾನು ಇವತ್ತವರೆಗೂ ಹೇಳಿಲ್ಲ ಮ್ಯಾಮ್. ಸೊ ಇವತ್ತು ಗೊತ್ತಾಗ್ತಾ ಇದೆ ವಿನಯ್ ಅವರ ಕೇಶದ ಸೀಕ್ರೆಟ್ ಅಂತ ಹೇಳ್ಬೇಕು. ಪಾಪ ಅವ್ರ ಮನೆಯಿಂದ ಫ್ಯಾಮಿಲಿ ಮಾಡಿದ ಅವ್ರ ಅಮ್ಮ, ನಾನು ಅದನ್ನ ಮಾಡಿದ್ಮೇಲೆ ಒಂದು ಪ್ರಮೋಷನ್ ಆದಿವಾಸಿ ತರ ಇನ್ನೊಂದೇನೋ ಮಾಡಿ, ನಾನು ಯಾಕೆ ನಾನು ಹೇಳಲ್ಲ. ಸೊ ಇದೇ ತರ ಬೇರೆ ಯಾವ್ದಾದ್ರು ಒಂದು ಸತ್ಯ ಇದೆಯಾ? ನೀವು ಸತ್ಯನೇ ಹೇಳ್ತಾ ಇದ್ದೀನಪ್ಪ ನಾನು ಅಂತ ಹೇಳಿದ್ರು ನಿಮ್ಮ ವ್ಯೂವರ್ಸ್ something that they don't believe in? ಮ್ಯಾಮ್ ನಾನು ನಿಜ ಹೇಳ್ತೀನಿ ಮ್ಯಾಮ್, ಎದೆ ಮುಡ್ಕೊಂಡು ಹೇಳ್ತೀನಿ. ನಾನು ಜಾಸ್ತಿ ಸುಳ್ಳು ಹೇಳಲ್ಲ ಮ್ಯಾಮ್. ನಾನು ಸುಳ್ಳು ಹೇಳಲ್ಲ. ನಮ್ಮ ಮನೆಯಲ್ಲಿ ನನಗೆ ಒಂದ್ಸರಿ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟಿದ್ರು ಸುಳ್ಳು ಹೇಳ್ತೀಯ ಅಂತ ಹೇಳಿ. ನಮ್ಮ ಮನೆಯಲ್ಲಿ ತುಂಬಾ ಯಾರಿಗೂ ಮೋಸ ಮಾಡಬೇಡ, ಸುಳ್ಳು ಹೇಳ್ಬೇಡ, ಜೀವನದಲ್ಲಿ ಯಾರಿಗೂ ತೊಂದರೆ ಕೊಡ್ಬೇಡ, ಇದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ನಾನು ತುಂಬಾ ಅಂದ್ರೆ ಇವಾಗ ಯಾರಿಗೋ ಬರ್ತಾ ಇದೀನಿ ಒಂದು 10 ನಿಮಿಷ ಆ ಥರ ಸುಳ್ಳುಗಳನ್ನ ಹೇಳ್ತೀನಿ. ಬಟ್ ಅದನ್ನ ಬಿಟ್ಟು ನಾನು ನಿಜ ಹೇಳ್ತೀನಿ, ನಾನು ಸುಳ್ಳು ಹೇಳಲ್ಲ ಮ್ಯಾಮ್. ನಾನು ಎಷ್ಟೋ ಜನಕ್ಕೆ ಹೇಳಿದೀನಿ ಗೊತ್ತಾ. ನನ್ಗೆ ಇದೊಂದು ಫನ್ನಿ ಇನ್ಸಿಡೆಂಟ್ ಅನ್ಸುತ್ತೆ. ನನ್ನ ಮನೆ ಯಾರೋ ಹಿಂಗೆ ಸ್ಕ್ರಾಲ್ ಮಾಡ್ತಾ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಒಂದು ಹುಡುಗಿ ತುಂಬಾ ಚೆನ್ನಾಗಿ ಪ್ರಿಟಿಯಾಗಿ ಕಾಣಿಸ್ತಾ ಇಲ್ಲ. ಐ ಆಮ್ ನಾಟ್ ಲೈಕ್ ದಟ್. ಹೋಗಿ ಅವ್ರ ಪ್ರೊಫೈಲ್ ನೋಡೋದು ಹಂಗೇನಿಲ್ಲ. ನಾನು ಅವ್ರಿಗೆ ಮೆಸೇಜ್ ಮಾಡಿದೆ, ಹೇ ಹಾಯ್, ನೀವು ತುಂಬಾ ಮುದ್ದಾಗಿ ಕಾಣಿಸ್ತಾ ಇದೀರಾ, ಯು ಹ್ಯಾವ್ ಎ ವೆರಿ ಇನ್ನೋಸೆಂಟ್ ಲುಕ್, ನೀವು ಹಿಂಗೆ ಕಂಟಿನ್ಯೂ ಮಾಡಿ ಅಂತ ಹೇಳಿ. ಆ ಹುಡುಗಿ ಅದು ಏನಾಯ್ತು ಅರ್ಥ, ನೆಕ್ಸ್ಟ್ ಬ್ಲಾಕ್ ಮಾಡ್ಬಿಟ್ಲು ನಾನು. ಹೇ ಗುರು, ನಾನು ನನ್ನ ಫ್ರೆಂಡ್ಗೆ ಹೇಳ್ದೆ, ಹೇ ಅಲ್ಲ ಇದ್ರಲ್ಲಿ ಏನೋ ತಪ್ಪಿದ್ಯಾ, ನಾನು ಈಗ ಕಳಿಸ್ದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕಳಿಸ್ದೆ, ಇದಕ್ಕೆ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿ. ಸತ್ಯ ಹೇಳಿದ್ರೆ ವ್ಯಾಲ್ಯೂ ಇಲ್ಲ ಮ್ಯಾಮ್, ನಂಗೆ ಗೊತ್ತಾಯ್ತು. ನಾನು ತುಂಬಾ ಸರಿ ಸತ್ಯ ಹೇಳಿದ್ದೀನಿ, ಅವನು ಒಪ್ಪುಂಗ್ತಾನೆ ಅಂತ ಅಂತಾರೆ. ದಿಸ್ ಆಲ್ ಹ್ಯಾಪನ್ಸ್. ವಾಟ್ ಡು ಯು ಥಿಂಕ್ ಇಸ್ ಮೋರ್ ಇಂಪಾರ್ಟೆಂಟ್? ನೀವು ಯಾವ ಥರ ಇರ್ತಿರೋ ಅದೇ ಥರ ಪೋರ್ಟ್ರೇ ಮಾಡೋದ, ಅಥವಾ ಈಗ ಪಾಲಿಶ್ಡ್ ಲುಕ್ಕಲ್ಲಿ ಕಾಣಿಸ್ಬೇಕು ಅಂತ ನೀವು ಫುಲ್ ರೆಡಿಯಾಗಿ ಬೇಕಾಗಿ ಗೀಪ ಎಲ್ಲ ಮಾಡ್ಕೊಂಡು ಎಲ್ಲ ನೀಟಾಗಿ ಅದೇ ಥರ ಕ್ಯಾಮ್ರಾ ಮುಂದೆ ಆಗಲಿ ಜನರ ಮುಂದೆ ಆಗಲಿ ಬರೋದು? ವಾಟ್ ಯು ಥಿಂಕ್ ಇಸ್ ಮೋರ್ ಇಂಪಾರ್ಟೆಂಟ್ ಇವಾಗ? ಮೋರ್ ಇಂಪಾರ್ಟೆಂಟ್ ಇಸ್ ನಿಮ್ಗೆ ನಿಮ್ಮ ಒಳ್ಳೆತನಕ್ಕೆಲ್ಲ ಏನು ಮರ್ಯಾದೆ ಇಲ್ಲ ಮ್ಯಾಮ್, ಲುಕ್ಸ್ ಅಷ್ಟೇ ಮ್ಯಾಮ್. ಅಷ್ಟೇ ಚೆನ್ನಾಗಿದೆ. ನೀವು ಮುಂದೆ ಕೊಟ್ಬಿಟ್ಟು ಇವಾಗ ಮುಂದೆ ನಾನು 100 ರೂಪಾಯಿ ಕೊಡ್ತೀನಿ, ಸೈಡ್ ಬಂದ್ಮೇಲೆ ಕೊಡು ವಾಪಸ್ ಅಂತ ತಗೋತಿರಲ್ಲ, ಅವ್ರಿಗೆ ಬೆಲೆ ಜಾಸ್ತಿ. ನಿಯತ್ತಾಗಿ ಯಾರು ಮಾಡ್ತಾರೋ ಅವ್ರಿಗೆ ಬೆಲೆನೇ ಇಲ್ಲ ಮ್ಯಾಮ್. ದಿಸ್ ಇಸ್ ಆಕ್ಚುಲ್ ಲುಕ್. ಬಟ್ ನಾನು ಇವತ್ತವರೆಗೂ ಹೇಳ್ತೀನಿ, ಐ ಹ್ಯಾವ್ ನೆವರ್ ಪಾಲಿಶ್ಡ್, ಏನೂ ಇಲ್ಲ ಮ್ಯಾಮ್. ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ಹೆಂಗಿದ್ದೀನೋ ಹಾಗೆ ಕಾಣಿಸ್ಕೊಂತೀನಿ, ರಾತ್ರಿ ಮಲಗಬೇಕಾದ್ರೆ ಹೆಂಗೆ ಇರ್ತೀನಿ ಹಂಗೆ ಇರ್ತೀನಿ. ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಹ್ಯಾವ್ ಕಮ್ ಅಂಡ್ ಸ್ಪೋಕನ್ ಟು ಮಿ. ನಾನು ರೋಡಲ್ಲಿ ಹೋಗ್ಬೇಕಾದ್ರೆ ಸಿಕ್ಕಿದಾಗ, ನಾವು ನಿಜವಾಗ್ಲೂ ನೀವು ವಿಡಿಯೋದಲ್ಲಿ ನೋಡೋ ಥರ ಹಿಂಗೆ ಇರ್ತೀರಾ ಅಂತಾನೆ ಗೊತ್ತಿರಲ್ಲ ಅಂತ ಅಂತಾರೆ. ಐ ಗೋ ವಿತ್ ಪೀಪಲ್. ನಾನು ಟ್ರಿಪ್, ನನ್ನೊಂದು ಸ್ಟಾರ್ಟಪ್ ಇದೆ, ನಾವು ಟ್ರಿಪ್ ಆರ್ಗನೈಸ್ ಮಾಡಿ ಕರ್ಕೊಂಡು ಹೋಗ್ತೀವಿ. ಅಲ್ಲೂ ಅಷ್ಟೇ ಜನ ಅದನ್ನೇ ಹೇಳ್ತಾರೆ, ನೀವು ಇಷ್ಟು ಆರಾಮಾಗಿ ಹೆಂಗೆ ಇರ್ತೀರ. ನಾನು ಇಷ್ಟು ಆರಾಮಾಗಿ ಇರ್ತೀನಿ, ನಾನು ಇರೋದೇ ಹಿಂಗೆ, ಇದ್ರಲ್ಲಿ ಏನಿದೆ. ಅಂಡ್ ನಂಗೆ ಯಾವತ್ತೂ ಹೆಡ್ ವೇಟ್ ಬಂದಿಲ್ಲ. ಓಕೆ, ನಂಗೆ ಫಾಲೋವರ್ಸ್ ಇದ್ದಾರೆ, ನಾನು ಯೂಟ್ಯೂಬರ್, ಅವೆಲ್ಲ ಏನಿಲ್ಲ. ಎಂಡ್ ಆಫ್ ದ ಡೇ ನಂಗೆ ಗೊತ್ತು, ನಾನು ಇದು ಸ್ಯಾಡ್ ಒಂದು ದೊಡ್ಡ ರಿಯಾಲಿಟಿನ ಅರ್ಥ ಮಾಡ್ಕೊಂಡಿದ್ದೀನಿ. ಏನು ಅಂತಂದ್ರೆ, ಇವತ್ತು ಮೆರ್ಸಿರೋ ಜನನೇ ನಾಳೆ ದಿನ ಹಿಡಿತಾರೆ ಅನ್ನೋದು ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಅಂಡ್ ಐ ಆಮ್ ರೆಡಿ ಫಾರ್ ಇಟ್. ಅಂಡ್ ಯಾವತ್ತಾದ್ರೂ ನೀವು ರಿಗ್ರೆಟ್ ಮಾಡಿದ್ದೀರಾ ಯಾವುದಾದ್ರೂ ಒಂದು ರೀಲನ್ನ ಹಾಕಿ ಆ ರೀಲ್ ಸಿಕ್ಕಾಪಟ್ಟೆ ವೈರಲ್ ಆಗಿರೋದು? ಎನಿ ರಿಗ್ರೆಟ್ಸ್ ಯು ಹ್ಯಾಡ್? ನೋ ಮ್ಯಾಮ್. ಇಫ್ ಐ ಹ್ಯಾವ್ ಅಪ್ಲೋಡೆಡ್, ರಿಗ್ರೆಟ್ ಎಲ್ಲ ಏನಿಲ್ಲ ಮ್ಯಾಮ್. ನಾನು ತುಂಬಾ ಸಿಂಪಲ್ ಲೈಫ್ ಲೀಡ್ ಮಾಡ್ತೀನಿ. ನಾನು ಇದರಿಂದ ಜಾಸ್ತಿ ಐ ಡೋಂಟ್ ಓವರ್ ಥಿಂಕ್. ಸಿಂಪಲ್ ಲೈಫ್. ನಂಗೆ ಮಿಲಿಯನ್ ನೋಡಿದ್ರು ಒಂದೇ ರಿಯಾಕ್ಷನ್ ಇರುತ್ತೆ, 100 ವ್ಯೂಸ್ ಹೋದ್ರೂ ಅದೇ ರಿಯಾಕ್ಷನ್ ಇರುತ್ತೆ. ಐ ಡೋಂಟ್ ಟೇಕ್ ಇಟ್ ಟು ಮೈ ಹೆಡ್. ನಂಗೇನು ನನ್ನ ಲೈಫಲ್ಲಿ ನಾನು ಚೆನ್ನಾಗಿರ್ಬೇಕು ಅನ್ನೋದು ಅಷ್ಟೇ. ನನ್ಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು. ನನ್ಗೇನು ನಾನು ಮಾಡ್ತಿರೋ ಕೆಲಸ ಅದು ನೀಟಾಗಿರ್ಬೇಕು. ನನ್ನಿಂದ ಒಬ್ರಿಗೆ ತೊಂದರೆ ಆಗಬಾರ್ದು, ಬೇರೆಯವರಿಂದ ನನಗೆ ತೊಂದರೆ ಆಗ್ಬೋದು. ದಿಸ್ ಇಸ್ ಮೈ ಮೋಟೋ. ಸಾಕಷ್ಟು ಜನ ಎಸ್ಪೆಷಲಿ ಯಂಗ್ಸ್ಟರ್ಸ್ ಇವಾಗ ಸೋಷಿಯಲ್ ಮೀಡಿಯಾ ಎಂಟರ್ ಆಗ್ತಾ ಇದ್ದಾರೆ, ಅವರು ಕೂಡ ಕಾಂಟೆಂಟ್ ಕ್ರಿಯೇಟರ್ಸ್ ಆಗಬೇಕು ಅಂತ ಇದ್ದಾರೆ. ಸೊ ನಿಮ್ಮ ಮೇಲೆ ಇನ್ನೂ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ. ಬಿಕಾಸ್
ಸುಮಾರು ಮಕ್ಕಳು ದೇ ಆರ್ ಲುಕಿಂಗ್ ಅಪ್ ಟು ಯು, ಯುನೋ ಆಸ್ ಅ ಮೆಂಟೋರ್ ಇರ್ಬೋದು, ನೀವು ಮಾಡೋದನ್ನೇ ಅವರು ಮಾಡ್ತಿದ್ದಾರೆ ಅಂತ. ಆ ಥರದ ಒಂದು ರೆಸ್ಪಾನ್ಸಿಬಿಲಿಟಿ ತಲೆ ಮೇಲೆ ಇದೆ ಅಂತ ಯಾವತ್ತಾದ್ರೂ ಯೋಚನೆ ಬಂದಿದ್ಯಾ ನೀವು ನಿಮ್ಮ ಕಾಂಟೆಂಟ್ನ ಮಾಡ್ತಿರುವಾಗ? 200% ಮ್ಯಾಮ್. ಈಗ ನಾನು ಏನು ಪದಗಳನ್ನ ಬಳಸ್ತೀನಿ, ನಾನು ಹೇಗೆ ಮಾತಾಡ್ತೀನಿ, ದಟ್ ವಿಲ್ ಡೆಫಿನೆಟ್ಲಿ ಮ್ಯಾಟರ್ಸ್. ಇವಾಗ ಯಾಕಂತಾರೆ ನಾನು ಹೇಳಿದ್ನಲ್ಲ, ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೇಕಾದ್ರೆ ನಾನು ಏನೋ ಒಂದು ಕೆಟ್ಟ ಪದ ಇಲ್ಲ ಏನೋ ನನ್ನ ವ್ಯೂಸ್ಗೋಸ್ಕರ ನಾನು ಏನೇನೋ ಮಾತಾಡೋದು, ದಟ್ ಡಸಂಟ್ ಮೇಕ್ ಸೆನ್ಸ್. ಬಿಕಾಸ್ ನಾನು ಪ್ರತಿ ವಿಡಿಯೋ ನನ್ನ ಅಮ್ಮ ನೋಡ್ತಾರೆ. ನಮ್ಮ ಅಮ್ಮನ ಹತ್ರ ನನಗೆ ಕಾಲ್ ಬಂದಾಗ ವಿಡಿಯೋ ಚೆನ್ನಾಗಿತ್ತು ಅನ್ನೋ ಮಾತನ್ನ ಕೇಳಬೇಕು ಹೊರತು ಏನೋ ಹಿಂಗ್ ಮಾತಾಡಿದ್ಯಾ ಅಂತ ಕೇಳಬಾರ್ದು. ನನ್ಗೆ ಅವತ್ತು ಅದು ಮುಗೀತು ಕತೆ ಅಂದ್ರೆ ಐ ಕಾಂಟ್ ಡೈಜೆಸ್ಟ್ ದಟ್. ಈಗ ಎಂಡ್ ಆಫ್ ದ ಡೇ ನನ್ ಬೇರೆಯವ್ರಿಗೆ ಗೊತ್ತಿಲ್ಲ, ನಾನು ಮಾಡ್ತಾ ಇರೋದೆಲ್ಲ ನನ್ನ ಅಪ್ಪ ಅಮ್ಮಂಗೋಸ್ಕರನೇ. ಬಿಕಾಸ್ ನನಗೆ ಈ ಜೀವ ಕೊಟ್ಟಿದ್ದಾರೆ, ಈ ಜೀವದಿಂದ ಅವ್ರಿಗೇನಾದ್ರೂ ಹೆಲ್ಪ್ ಆಗ್ಬೇಕು. ದಿಸ್ ಇಸ್ ವಾಟ್ ಇಸ್ ಇನ್ ಮೈ ಮೈಂಡ್. ನನ್ಗೆ ಸೊ ಪೀಪಲ್ ಈಗ ಹೊಸೊಬ್ರು ಯಾರ್ಯಾರು ಬರ್ತಾ ಇದಾರೆ ಅವ್ರಿಗೆ ನಾನು ರಾಂಗ್ ಸಂದೇಶನ ಕೊಡಬಾರ್ದು. ಈಗ ನೋಡಿ, ಬೆಟ್ಟಿಂಗ್ ಆಡಿ ನಂತರ ದುಡ್ಡು ಮಾಡಿ, ದಟ್ಸ್ ನಾಟ್ ದ ರೈಟ್ ಥಿಂಗ್. ಇಲ್ಲ ನೀವು ನಂತರ ಯೂಟ್ಯೂಬರ್ ಆದ್ರೆ ಲಕ್ಷ ದಟ್ಸ್ ನಾಟ್ ದ ರೈಟ್ ಥಿಂಗ್. ಏನ್ ರಿಯಾಲಿಟಿ ಇದೆ, ಇಷ್ಟು ಕಷ್ಟ ಇದೆ ಗುರು, ಮಾಡಿದ್ರೆ ಯಾರು ಬೇಕಾದ್ರೂ ಆಗ್ಬೋದು. ದಿಸ್ ಇಸ್ ವಾಟ್ ಐ ವಾಂಟ್ ಟು ಟೆಲ್. ಅಟ್ ದ ಸೇಮ್ ಟೈಮ್ ಎಷ್ಟೋ ಜನ ಕೇಳ್ತಾರೆ, ಬ್ರೋ ನಾನು ನಿಂತರ ಆಗ್ಬೇಕಾ ಹೇಳಿ. ಐ ಡೋಂಟ್ ಲೈ ಟು ದೆಮ್. ನೋಡಪ್ಪ, ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು, ಅನ್ಲೆಸ್ ಅಂಡ್ ಅಂಟಿಲ್ ಯು ಹ್ಯಾವ್ ಟು ವರ್ಕ್. ಆಮೇಲೆ ನಾನು ಹೇಳಲ್ಲ ಇದನ್ನೇ ಮಾಡು ಅದನ್ನೇ ಮಾಡು. ಸಿ ಸಮ್ ಥಿಂಗ್ಸ್ ಹ್ಯಾವ್ ವರ್ಕ್ ಫಾರ್ ಮೀ. ನಿನ್ಗದು ವರ್ಕ್ ಆಗುತ್ತೆ ಅನ್ನೋದು ಸುಳ್ಳು. ಯು ಹ್ಯಾವ್ ಟು ಫೈಂಡ್ ಯುವರ್ ವೇ. ನಿನಗೆ ಏನ್ ಮಾಡ್ಬೇಕು ಅಂತ ಯು ಸ್ಟಾರ್ಟ್ ವರ್ಕಿಂಗ್. ನಾನು ಯಾರಿಗೂ ಇದೇ ಮಾಡಿ ಅದೇ ಮಾಡಿ ಅಂತ ಹೇಳಲ್ಲ ಮ್ಯಾಮ್, ಹಿಂಗೆ ಮಾಡ್ಬೇಕು ಅನ್ನೋದು ಹೇಳಲ್ಲ. ಎಂಡ್ ಆಫ್ ದ ಡೇ ಸಿ ಯು ಹ್ಯಾವ್ ಟು ಲರ್ನ್. ಬೀಳಿ ಹೇಳಿ ದಟ್ಸ್ ಯುವರ್ ಜರ್ನಿ. ಆಮೇಲೆ ಐ ಡೋಂಟ್ ವರಿ ಅಬೌಟ್ ಓಕೆ ಇವತ್ತು 100 ಜನ ಕಾಂಟೆಂಟ್ ಕ್ರಿಯೇಟರ್ಸ್ ಬಂದ್ರು, ನಾಳೆ ದಿನ ನಾನು ಸರ್ವೈವ್ ಆಗ್ಬೋದಾ, ನನ್ನ ತಲೆನಲ್ಲಿ ಎಷ್ಟು ಬುದ್ಧಿ ಇದೆಯೋ ಅಲ್ಲಿ ಎಲ್ಲಿವರೆಗೂ ಉಪಯೋಗಿಸ್ತಾ ಇರ್ತೀನೋ ಅಲ್ಲಿವರೆಗೂ ನಾನು ಚಾಲ್ತಿನಲ್ಲಿ ಇರ್ತೀನಿ. ಒನ್ಸ್ ನಾನು ಸೋಂಬೇರಿಯಾಗಿ ನನ್ನ ಬುದ್ಧಿನ ಯಾವತ್ತು ಉಪಯೋಗಿಸಲ್ಲ, ಅಲ್ಲಿಗೆ ನಂದು ಎಂಡ್ ಆಗುತ್ತೆ. ಇದೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅಲ್ಲ, ನಿಮ್ ತಾಯಿ ನಿಮ್ ವಿಡಿಯೋಸ್ ಅನ್ನ ನೋಡ್ತಾರೆ ಅಂತ ಹೇಳಿದ್ರಲ್ವಾ, ಸಾಕಷ್ಟು ಟ್ರೋಲ್ ಪೇಜಸ್ ಅಲ್ಲಿ ನಿಮ್ ವಿಡಿಯೋಸ್ ಅನ್ನ ತೆಗೆದು ಆಬ್ವಿಯಸ್ಲಿ ದೇವ್ ಗಿವನ್ ಯು ಗುಡ್ ರಿವ್ಯೂಸ್. ಅದೇ ತರ ಸಾಕಷ್ಟು ಜನ ಟ್ರೋಲ್ ಕಮೆಂಟ್ಸ್ ನ ಕೂಡ ಹಾಕಿರ್ತಾರೆ. ಅದು ನಿಮ್ಮ ಅಮ್ಮನೂ ನೋಡಿರ್ತಾರೆ. ಅಲ್ಲ, ಅಂತ ಕಾಮೆಂಟ್ಸ್ ಯಾವ್ದಾದ್ರು ನೋಡ್ಬಿಟ್ಟು ಲೇ ಏನಪ್ಪ ಹಿಂಗೆಲ್ಲ ಬರೀತಾರೆ ಅಂತ ಅಮ್ಮ ಕೇಳಿದಾರ? ಇಲ್ಲ, ಒಂದು ವಿಡಿಯೋಗೆ ಅಮ್ಮ ಓದ್ಬಿಟ್ಟಿದ್ರು ಕಮೆಂಟ್ಸ್ ಗಳು. ದಟ್ ವಾಸ್ ಫಾರ್ ಅನ್ ಇಂಟರ್ವ್ಯೂ ಆಫ್ ಐ ಡೋಂಟ್ ವಾಂಟ್ ಟು ಟೆಲ್ ಹಿಸ್ ನೇಮ್. ನಾನು ಒಬ್ಬರದು ಪಾಡ್ಕಾಸ್ಟ್ ಮಾಡಿದ್ದೆ. ಸೊ ಅವ್ರದ್ದು ಕಮೆಂಟ್ಸ್ಗಳು ಓದ್ಬಿಟ್ಟು ಅಮ್ಮ ಫುಲ್ ಪ್ಯಾನಿಕ್ ಆಗೋಗ್ಬಿಟ್ಟಿದ್ರು. ಏನು ಹಿಂಗೆಲ್ಲ ಕಮೆಂಟ್ಸ್ ಹಾಕ್ಬಿಟ್ಟಿದ್ದಾರೆ, ಏನಾಯ್ತು ಅಂತ ಹೇಳಿ. ನನಗೆ ಭಯ ಆಗಿದ್ದು ಕಮೆಂಟ್ಸ್ ನೋಡಿ ಅಲ್ಲ, ನಮ್ಮ ಅಮ್ಮ ಪಾಪ ಭಯ ಪಡ್ತಾ ಇದಾರಲ್ಲ, ಏನಾಗ್ತಾ ಇದೆ ಏನು ಅಂತ ಹೇಳಿ. ಲೈಕ್ ತಲೆ ಕೆಡ್ಸ್ಕೋಬೇಡ, ಆರಾಮಾಗಿರೋ, ಇದನ್ನ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ. ದೆನ್ ಅಗೇನ್ ನೆಕ್ಸ್ಟ್ ವಿಡಿಯೋ ಐ ಅಪ್ಲೋಡೆಡ್. ದೆನ್ ಪೀಪಲ್ ಗಾಟ್ ಟು ನೋ ವಾಟ್ ವಾಸ್ ದ ರಿಯಾಲಿಟಿ. ದೆನ್ ಶಿ ವಾಸ್ ಫೈನ್, ಓಕೆ ಸರ್. ಸೊ ಅದಕ್ಕೆ ನಾನು ಏನೇ ಕಾಂಟೆಂಟ್ ಮಾಡಿದ್ರು ಟಚ್ ವುಡ್ ನನ್ನ ವಿಡಿಯೋಸ್ಗಳಿಗೆ ಬ್ಯಾಡ್ ಕಮೆಂಟ್ಸ್ ಬರ್ದಿರೋ ರೀಸನ್ ಏನು ಅಂತಂದ್ರೆ ಐ ವಿಲ್ ಬಿ ಸೋ ಸ್ಪೆಸಿಫಿಕ್. ಏನ್ ಮಾಡಬೇಕು ಅಂಡ್ ನನ್ನ ಆಡಿಯನ್ಸ್ ಇಲ್ಲ ನನ್ನ ವ್ಯೂವರ್ಸ್ ಯಾರಿದ್ದಾರೆ ಗೊತ್ತಿಲ್ಲ ಯಾಕೆ ಅಂತ ನನಗೆ ನಿಜವಾಗ್ಲೂ ಬ್ಯಾಡ್ ಕಮೆಂಟ್ಸ್ ಹಾಕಲ್ಲ, ಅದನ್ನ ಖುಷಿ ಆಗುತ್ತೆ. ಪೀಪಲ್ ನಾನು ಅದನ್ನ ಅವ್ರಿಗೆ ಪ್ರತಿಯೊಂದು ಕಮೆಂಟ್ಸ್ಗೂ ಐ ರಿಪ್ಲೈ. ಸೊ ಐ ಟೇಕ್ ಮೈ ಡೇ. ಅವತ್ತಿನ ವಿಡಿಯೋ ಅಪ್ಲೋಡ್ ಮಾಡೋ ದಿವಸ ನಾನು ಏನು ಕೆಲಸ ಇಟ್ಕೊಳಲ್ಲ, ಐ ರಿಪ್ಲೈ ಟು ದೇರ್ ಕಮೆಂಟ್ಸ್. ನನ್ನ ಕಸಿನು ಇರ್ತಾನೆ, ಅವನು ಕುತ್ಕೊಂಡು ಎಲ್ಲ ಓದ್ಬಿಟ್ಟು ನೋಡ್ಬಿಟ್ಟು ಇಫ್ ದರ್ ಇಸ್ ಎನಿ ಫೀಡ್ಬ್ಯಾಕ್ ವಿಲ್ ನೋಟ್ ಇಟ್. ಒಂದು ಬುಕ್ ಇಟ್ಕೊಂಡಿದ್ದೀವಿ ಅದಕ್ಕೆ ಅಂತ ಈ ಫೀಡ್ಬ್ಯಾಕ್ನ ಬರ್ಕೊಂಡು ನೆಕ್ಸ್ಟ್ ಮೇಕ್ ಶೋರ್ ಇದು ಪ್ಲಸ್ ಆಗಬೇಕು. ಸೊ ಇದನ್ನ ಬರೀ ಒಂದು ವಿಡಿಯೋ ಅಲ್ಲ, ಆಲ್ 375 ವಿಡಿಯೋಸ್ ನಾನು ಏನು ಹಾಕೋ ಬರ್ತಾ ಇದ್ದೀನಿ ಆ ಎಲ್ಲ ವಿಡಿಯೋದಲ್ಲೂ ಫೀಡ್ಬ್ಯಾಕ್ಸ್ನ ವಿ ರೈಟ್ ಇಟ್. ನಾನು ಇವತ್ತವರೆಗೂ ಮಿನಿ ವ್ಲಾಗ್ಸ್ನ ಎಷ್ಟು ಮಿನಿ ವ್ಲಾಗ್ಸ್ ಅಪ್ಲೋಡ್ ಮಾಡಿದ್ದೀನಿ, ಪ್ರತಿಯೊಂದು ಸ್ಕ್ರಿಪ್ಟ್ನು ಐ ಹ್ಯಾವ್ ಡಾಕ್ಯುಮೆಂಟೆಡ್, ಅದನ್ನ ಹಂಗೆ ಇಟ್ಟಿದ್ದೀನಿ. ಸೊ ನನಗೆ ಫಸ್ಟ್ ದಿನ ಏನು ಮಾಡಿದೆ ಅಂತ ತೆಗೆದು ನೋಡ್ರೆ I can get to know. Wow. So this is what, and it's not easy to certain in this competitive content creation field. ಅಲ್ಲಪ್ಪ, ಇಷ್ಟೊಂದೆಲ್ಲ ಮಾಡ್ತಿದಾರಲ್ಲ ನೀವು, ಕುತ್ಕೊಂಡು ಚೆಕ್ ಮಾಡಿ ಫೀಡ್ಬ್ಯಾಕ್ ಅನ್ನ ನೋಡಿ ಪುನಃ ಅದನ್ನ ರೀಲುಕ್ ಮಾಡಿ ಏನು ಯೋಚನೆ ಮಾಡಿರ್ತೀರೋ ಅದನ್ನ ಬೇರೆ ತರ, and you're posting daily on top of everything else. ನಾವು ಈ ನಡುವೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಬಗ್ಗೆ ಮಾತಾಡ್ತಾ ಇರ್ತೀವಿ. ನಮಗೇನೋ ಮಧ್ಯಾಹ್ನ ಏನೋ ಬೆಳಿಗ್ಗೆ 6 ಗಂಟೆಗೆ ನಾನು ಬರ್ತೀನಿ, ಮಧ್ಯಾಹ್ನ 2 ಗಂಟೆ ನನ್ನ ಕೆಲಸ ಮುಗಿಯುತ್ತೆ, ಆ್ಯಂಡ್ ದಟ್ ಈಸ್ ಇಟ್. ನನ್ನ ಕೆಲಸ ಮುಗೀತು ಅಂತ, ಆ್ಯಂಡ್ ದೆನ್ ಮೈ ಪರ್ಸನಲ್ ಲೈಫ್ ಸ್ಟಾರ್ಟ್ಸ್. ಆದರೆ ಯು ಆಸ್ ಅ ಕಾಂಟೆಂಟ್ ಕ್ರಿಯೇಟರ್ 24 ಗಂಟೆ ನೀವು ಬರೀ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರಾ. ಹೌ ಆರ್ ಯು ಮೇಂಟೈನಿಂಗ್ ಯುವರ್ ಮೆಂಟಲ್ ಹೆಲ್ತ್? ಮ್ಯಾಮ್ ಸೀರಿಯಸ್ ಆಗಿ ಐ ಆಮ್ ವೆರಿ ಹ್ಯಾಪಿ. ನಂಗೆ ಅದೇ ಅರ್ಥ ಆಗಲ್ಲ. ಸ್ವಲ್ಪ ಜನ ಹೇಳ್ತಾರೆ ಫುಲ್ ಸ್ಟ್ರೆಸ್, ನಂಗೆ ಮೆಂಟಲ್ ಹೆಲ್ತ್ ಆಗ್ತಾ ಇಲ್ಲ. ನಾನು ಡೈಲಿ 2.5 hours ವರ್ಕೌಟ್ ಮಾಡ್ತೀನಿ ಮ್ಯಾಮ್. ನಾನು ತುಂಬಾ ರೇರಾಗಿ ಹೊರಗಡೆ ತಿನ್ನೋದು. ಐ ಕುಕ್ ಮೈ ಮೀಲ್. ನೋಡಿದೀವಿ ಇವತ್ತು ಬರ್ಬೇಕಾದ್ರೆ ಎಲ್ಲ ಕುಕ್ ಮಾಡಿ, ಅದಕ್ಕೆ ಲೇಟ್ ಆಗಿ ಲೈಕ್ ಎಲ್ಲ ಕುಕ್ ಮಾಡಿ ನನ್ನ ಮೀಲ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಬರ್ತೀನಿ. ಸೊ ನನಗೆ ಮತ್ತೆ ಟೈಮ್ ಆಗಬಾರ್ದು ಅಂತ ಹೇಳಿ ಇಟ್ಸ್ ಲೈಕ್
ಒಂದು ನಿದ್ದೆನೆಲ್ಲ ಈ ಸ್ಯಾಕ್ರಿಫೈಸ್ ಹಾಫ್ ಆನ್ ಅವರ್ ಆ ಕಡೆ ಈ ಕಡೆ ಆಗುತ್ತೆ. ಬಟ್ ದಟ್ಸ್ ನಾಟ್ ನಂಗೆ ಏನು ಸ್ಟ್ರೆಸ್ಸು ಅಂತೆಲ್ಲ ಏನಿಲ್ಲ. ನೀವು ಎಂಡ್ ಆಫ್ ದ ಡೇ ನೀವು ಖುಷಿ ಇದ್ರಾ ಎವ್ರಿಥಿಂಗ್ ಇಸ್ ಹ್ಯಾಪಿ. ನಾನು ಯಾವಾಗಲೂ ನಂಗೆ ನಗ್ತಾ ಇರ್ತೀನಿ, ಖುಷಿ ಇಡ್ತೀನಿ. ಪೀಪಲ್ ಅರೌಂಡ್ ಮೀ, ಐ ಟಾಕ್ ಟು ದೇಮ್. ಅವ್ರ ಹತ್ರ ಏನೋ ತಿಳ್ಕೊಬೋದಾ ಇಲ್ಲ, ನಂಗೆ ಆ ಥರ ಕಷ್ಟನೇ ಅನ್ಸಿಲ್ಲ ಮ್ಯಾಮ್. ಒಂದೇ ನಂಗೆ ಕಷ್ಟ ಅನ್ಸೋದು ನನ್ನ ಫ್ಯಾಮಿಲಿ ಜೊತೆ ಟೈಮ್ನ ಸ್ಪೆಂಡ್ ಮಾಡೋಕೆ ಆಗ್ತಾ ಇಲ್ಲ ಅನ್ನೋದು ಅಷ್ಟೇ ನನಗೆ. ಬಿಕಾಸ್ ನಮ್ಮಮ್ಮ ಇರ್ತಾರೆ, ಶಿ ವಾಂಟ್ಸ್ ಆಲ್ವೇಸ್ ಅವರು ನನ್ನ ಅಕ್ಕಪಕ್ಕನೇ ಇರಬೇಕು, ಸುತ್ತ ಇರಬೇಕು, ಅವ್ರು ತಿನ್ನಿಸ್ಬೇಕು, ಪ್ಯಾಂಪರ್ ಕಿಡ್ ನಾನು. ಬಟ್ ಅದನ್ನ ಮಾಡೋಕೆ ಆಗ್ತಾ ಇಲ್ಲ. ಇವಾಗ ರೆಸ್ಪಾನ್ಸಿಬಿಲಿಟೀಸ್ ಇದೆ ಬಿಕಾಸ್ ಪೀಪಲ್ ವಿಲ್ ಬಿ ವೇಟಿಂಗ್ ಫಾರ್ ದ ವಿಡಿಯೋ. ಆಮೇಲೆ ಇವತ್ತವರೆಗೂ ನಾನು ಏನು ಕಾಂಟೆಂಟ್ ಮಾಡಿದ್ದೀನಿ, ವೆದರ್ ಇಟ್ಸ್ ಮಿಲಿಯನ್ ವ್ಯೂಸ್ ಆರ್ 100K ವ್ಯೂಸ್ ಆರ್ 10K ವ್ಯೂಸ್, ನಾನು ಅದನ್ನು ರಿಪೀಟ್ ಮಾಡಿಲ್ಲ ಅಮ್ಮ. ಎನಿ ಕಾಂಟೆಂಟ್ ಇವಾಗ ಏನೋ ಒಂದು ವಿಡಿಯೋ ಕೇಳಿರ್ತೀನಿ, ಅದು ತುಂಬ ವೈರಲ್ ಆಯಿತು, ಆ ಕಾಂಟೆಂಟ್ ಮತ್ತೆ ನಾನು ಹಾಕೇ ಇಲ್ಲ, ನಾನು ರಿಪೀಟೇ ಮಾಡಿಲ್ಲ. ಸೊ ಹೊಸ ಐಡಿಯಾಸ್ಗಳನ್ನ ಹುಡ್ಕೋದು ಅಷ್ಟೇ ಕಷ್ಟ, ಬಿಟ್ರೆ ನಂಗೆ ಇನ್ನೇನು ಕಷ್ಟ ಇಲ್ಲ. ನೀವ್ ನಿಮ್ ಕಾಂಟೆಂಟಿನ ರಿಪೀಟ್ ಮಾಡಲ್ಲ, ಬಟ್ ಸಾಕಷ್ಟು ಜನ ನಿಮ್ ಕಾಂಟೆಂಟಿನ ರಿಪೀಟ್ ಮಾಡ್ತಿದಾರಲ್ವಾ. ಸೊ ಈ ಪ್ಲೇಜರಿಸಮ್ ನೋಡಿದಾಗ ನಾನ್ ಮಾಡಿದ್ದೀನಿ, ಇವನು ಅದೇನ್ ನಾವು ಕನ್ನಡ ಟು ಹಿಂದಿ ಹೆಂಗೆ ಕಟ್ ರೀಮೇಕ್ ಮಾಡ್ತಾ ಇರ್ತಾರೋ, ನಿಮ್ ವಿಡಿಯೋನು ಕಟ್ ರೀಮೇಕ್ ಮಾಡ್ತಾರೆ ಜನ. ಸೊ ಅದನ್ನ ನೋಡಿದಾಗ ಡು ಯು ಫೀಲ್ ಹ್ಯಾಪಿ ಆರ್ ಡು ಯು ಫೀಲ್ ಸ್ಯಾಡ್? ಐ ಫೀಲ್ ಹ್ಯಾಪಿ ಬಿಕಾಸ್ ಐ ಹ್ಯಾವ್ ಗಿವನ್ ಎ ಕಾಂಟೆಂಟ್ ಟು ಸಮ್. ಅದೆಲ್ಲ ಏನಿಲ್ಲ ಮ್ಯಾಮ್. ಈಗ ನನ್ಗೊಂದು ಐಡಿಯಾ ಬರುತ್ತೆ, ನಂಗೆ ಹಿಂದಿದಲ್ಲಿ ಏನಾದ್ರು ಒಂದು ನೋಡಿದಾಗ ಇದನ್ನ ಅದೇ ತರ ಮಾಡೋದಲ್ಲ, ಇದನ್ನ ನಮ್ ಕನ್ನಡದಲ್ಲಿ ಹೆಂಗ್ ಮಾಡ್ಬೋದು, ದಿಸ್ ಐ ಆಲ್ಸೋ ಥಿಂಕ್. ಅದೇನಿಲ್ಲ, ಎಂಡ್ ಆಫ್ ದ ಡೇ ಯಾರ್ದು ಆಸ್ತಿನೂ ಅಲ್ಲ ಕಾಂಟೆಂಟ್. ಈಗ ನಾನೊಂದು ಕಾಂಟೆಂಟ್ ನ ಚೆನ್ನಾಗಿ ಮಾಡಿಲ್ಲ, ಇಲ್ಲ ರೀಚ್ ಆಗಿಲ್ಲ, ಪ್ರಾಬಬ್ಲಿ ಬೇರೆ ಪರ್ಸನ್ ಮಾಡಿದಾಗ ಅದು ಇನ್ನೂ ಚೆನ್ನಾಗಿ ರೀಚ್ ಆಗ್ಬೋದು. ಐಲ್ ಬಿ ಹ್ಯಾಪಿ. ಈಗ ನೀವು ನೋಡ್ದಂಗೆನೆ ಐ ವಾಸ್ ದ ಫಸ್ಟ್ ಪರ್ಸನ್ ಟು ಆಸ್ಕ್, ನೀವು ಮದ್ವೆ ಆಗೋ ಹುಡುಗನ್ಗೆ ಎಷ್ಟು ಸ್ಯಾಲ್ರಿ ಬರಬೇಕು ಅಂತ ಕ್ವಶನ್ ನಾನ್ ಫಸ್ಟ್ ಮಾಡಿದ್ದು. ಅದಾದ್ಮೇಲೆ ತೆಲುಗು, ತಮಿಳ್ ಎಲ್ಲರಿಗೂ ಗೊತ್ತು. ನಮ್ದ್ರಲ್ಲಿ ಪುಣ್ಯಕ್ಕೆ 2 ಲಕ್ಷ ಅಂತ ಹೇಳಿದ್ರು ಹುಡುಗಿ. ವೆರಿ ವೆರಿ ತೆಲುಗುನಲ್ಲೆಲ್ಲ ನೋಡಿದ್ರೆ 20 ಲಕ್ಷ ಅಂತ ಕೇಳ್ತಾ ಇದ್ರು. ಅಂಡ್ ನಾನು ನನ್ನ ಫ್ರೆಂಡ್ಸ್ ಮಾತಾಡೋ 20 ಲಕ್ಷ ಏನ್ ಆಟ ಆಡ್ತಾ ಇದಾರ, ತಿಂಗ್ಳಿಗೆ ಹೆಂಗ್ ದುಡಿಯಕ್ಕಾಗತ್ತೆ? ನಮ್ಗೆ ಹೊಸ ಹೊಸ ವಿಷಯಗಳು ಗೊತ್ತಾಗುತ್ತೆ. ನನ್ಗೆ ಯಾವತ್ತೂ ಬೇಜಾರಿಲ್ಲ ಮ್ಯಾಮ್. ಐ ಆಮ್ ಹ್ಯಾಪಿ. ಪೀಪಲ್ ಕ್ಯಾನ್ ಟೇಕ್, ಅವ್ರಿಗೆ ಐಡಿಯಾಸ್ ಗೊತ್ತಿದ್ರೆ ದೇ ಕ್ಯಾನ್ ಟೆಲ್. ನನ್ ಕಮೆಂಟ್ ಸೆಕ್ಷನ್ ಎಷ್ಟೋ ಜನ ಹೇಳ್ತಾರೆ, ಬ್ರೋ ಈ ಕಾಂಟೆಂಟ್ ಮಾಡಿ ನೀವು ಚೆನ್ನಾಗಿ ಮಾಡ್ಬೋದು, ನೀವು ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿ. ವಿ ಕ್ಯಾನ್ ಟ್ರೈ. ಸೊ ನೀವು ಸಾಕಷ್ಟು ಬೇರೆ ಬೇರೆ ಥರದ ಕಾಂಟೆಂಟ್ ಅನ್ನ ಮಾಡ್ತೀರಲ್ಲ, ವ್ಲಾಗ್ಸ್ ಮಾಡ್ತೀರಾ, ಚಾಲೆಂಜಸ್ ಮಾಡ್ತೀರಾ, ವಾಕ್ಸ್ ಬಾಕ್ಸ್ ಮಾಡ್ತೀರಾ. ಸೊ ಇದೆ ಎಲ್ಲದರಲ್ಲೂ ಏನ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಿಮಗೆ ನೋಡಕ್ಕೆ, ಮಾಡಕ್ಕೆ? ಯು ನೋ ವಾಟ್ ಆಲ್ಸೋ ಮೇಕ್ಸ್ ಸಬ್ಸ್ಕ್ರೈಬರ್ಸ್ ಗ್ರೋ? ನನ್ಗೆ ಹೆಲ್ಪ್ ಮಾಡಿರೋದು ಇಟ್ಸ್ ಅಬೌಟ್ ದ ಚಾಲೆಂಜಸ್ ವಿಡಿಯೋಸ್ ಬಿಕಾಸ್ ಇಟ್ ವಿಲ್ ಬಿ ವೆರಿ ರಿಯಲಿಸ್ಟಿಕ್. ಜನ ಅನ್ಕೊಂತಾರೆ ಓಕೆ ಇದನ್ನ ಹೆಂಗ್ ಮಾಡ್ಬೋದು, ದೇ ಗೆಟ್ ಕನೆಕ್ಟೆಡ್. ಸೆಕೆಂಡ್ ಥಿಂಗ್ ಇಸ್ ವಾಕ್ಸ್ ಪಾಪ್. ಅದು ಎಲ್ಲಾ ಏಜ್ ಅವರು ನೋಡ್ತಾರೆ ಮ್ಯಾಮ್, ಬಿಕಾಸ್ ಏನೋ ಒಂದು ಕೇಳ್ತಾನೆ, ಇದರಿಂದ ಏನ್ ಜನ ಹೆಂಗ್ ಮಾಡ್ತಾರೆ. ಪೀಪಲ್ ಲೈಕ್ ಮೈ ಮಾಮ್, ಅವ್ರಿಗೆ ಪ್ರೆಸೆಂಟ್ ಲೈಫ್ ಹೆಂಗಿದೆ, ಜನ ಹೆಂಗ್ ಯೋಚನೆ ಮಾಡ್ತಾರೆ, ಇದನ್ನೆಲ್ಲ ತಿಳ್ಕೋಬೇಕು, ನೋಡ್ಬೇಕು ಅನ್ನೋ ಆಸೆ ತುಂಬಾ ಇರುತ್ತೆ. ದಿಸ್ ವಿಲ್ ಹೆಲ್ಪ್ ಯು ಟು ಗೇನ್ ಸಬ್ಸ್ಕ್ರೈಬರ್ಸ್. ಅಂಡ್ ನನ್ಗೆ ಗೊತ್ತಿರೋ ಪ್ರಕಾರ ಇದರಿಂದನೇ ಬರ್ತಾರೆ ಅನ್ನೋದು ಇಟ್ಸ್ ನಾಟ್, ನಾನು ಅದನ್ನ ಇವತ್ತವರೆಗೂ ಡಿಕೋಡ್ ಮಾಡಕ್ಕಾಗಿಲ್ಲ. ಜನರಲ್ ಆಗಿ ದ ಕಾಂಟೆಂಟ್ ಇಸ್ ಗುಡ್, ದೇ ವಾಚ್ ಇಟ್. If they love, they'll subscribe for it. But ನಿಮ್ಮ ಕಾಂಟೆಂಟ್ ಒಂಥರ ಚೇಂಜ್ ಆಗಿದೆ ಅಂತ ಹೇಳಬೇಕು. ಹಳ್ಳಿ ಲೈಫ್ ಇದೇ ಥರ ಇದೆಯಾ ಅಂತ ಆ ಹಳ್ಳಿ ಲೈಫನ್ನ ಶೋಕೇಸ್ ಮಾಡಿಕೊಂಡು, ನಾನು ಈ ಸಿಂಗಲ್ ಹುಡುಗ ಇಂಥ ಮನೇಲಿ ಇದ್ದೀನಿ ಅಂತ ಹೇಳ್ಕೊಂಡು, ಆ ಸ್ಕೂಬಾ ಡೈವಿಂಗ್ ಎಲ್ಲ ಮಾಡಿಕೊಂಡು ಒಂದು ಕಡೆ ಯುನೋ 180 ಡಿಗ್ರಿ ಟರ್ನ್ ಆಗೋಗಿದೆ ನಿಮ್ಮ ಲೈಫ್ ಅಂತ ಅನ್ಸುತ್ತೆ. ಸೊ ನಿಮ್ಮ ಈ ಕಾಂಟೆಂಟ್ ಚೇಂಜ್ ಆದಾಗ ಜನ ಚೇಂಜ್ ಆದ್ರ ಆ ಟೈಮಲ್ಲಿ ಹೌ ಡಿಡ್ ದೇ ಟೇಕ್ ಇಟ್? ಬಿಕಾಸ್ ಅವ್ರು ನಿಮ್ಮನ್ನ ನೋಡಿದಾಗ ಹಳ್ಳಿ ಬಾಯ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡಿದವರು ಸಡನ್ ಆಗಿ ಸ್ಕೂಬಾ ಡೈವಿಂಗ್ ಎಲ್ಲ ಮಾಡ್ತಿದ್ದಾನ ಏನೋ ಅಂತ ಯೋಚನೆ ಬರುತ್ತೆ. ಸೊ ಅದ್ರಲ್ಲಿ ಏನಾದರೂ ಚೇಂಜ್ ಆಯ್ತಾ? ಮಮ್ಮ ನಂಗೆ ಇದು ತುಂಬಾ ಅಂದ್ರೆ ಫಸ್ಟ್ ಥಿಂಗ್ ಹೇಳೋದು, ಯೂಟ್ಯೂಬ್ ಅಲ್ಲಿ ವಿ ಹ್ಯಾವ್ ಮ್ಯಾನೇಜರ್, ಸಪ್ರೇಟ್ ಮ್ಯಾನೇಜರ್ಸ್ ಗಳು ಇರ್ತಾರೆ ನಮ್ಗೆ ಅಂತ ಹೇಳಿ, ಹೂ ವರ್ಕ್ ಫಾರ್ ಅಸ್. ಅವ್ರ ಐಡಿಯಾಸ್ ಗಳು ಕೊಡ್ತಾರೆ, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಹೆಂಗ್ ನಡೀತದೆ ಅಂತ ಹೇಳಿ. ಸೊ ನಾನ್ ಇದನ್ನ ಚೇಂಜ್ ಮಾಡ್ಬೇಕಾದ್ರೆ ಐ ಡಿ ನಾಟ್ ಹ್ಯಾವ್ ಎನಿ ಪರ್ಟಿಕ್ಯುಲರ್ ಮ್ಯಾನೇಜರ್. ನನ್ಗೆ ಜನ ಹೇಳಿದ್ರು, ವಾಕ್ಸ್ ಪಾಪ್ ಮಾಡ್ತಾ ಇದೆಯಾ, ಓಡ್ತಾ ಇದೆ, ಸುಮ್ಮನೆ ಏನೋ ಟ್ರೈ ಮಾಡಬೇಡ ನೀನು, ಪಾಡ್ಕಾಸ್ಟ್ ಅದು ಇದು ಅಂತೆಲ್ಲ ಫೇಲ್ಯೂರ್ ಆಗೋಗ್ತೀಯಾ, ಬೇಕಾದ್ರೆ ಅದಕ್ಕೆ ಸಪ್ರೇಟ್ ಚಾನಲ್. ನಾನಂದೆಲ್ಲ ಇರೋ ಚಾನಲ್ಗಳನ್ನೇ ಮೇಂಟೈನ್ ಮಾಡೋದು ಕಷ್ಟ ಆಗ್ತದೆ. ಸಪ್ರೇಟ್ ಚಾನಲ್ ಎಲ್ಲ ಮೇಂಟೈನ್ ಮಾಡಿ ಅವೆಲ್ಲ ಆಗದಿರೋ ಕೆಲಸ ಒಂದೇ ಚಾನಲ್ ಅಲ್ಲೇ ಮಾಡ್ತೀನಿ, ಬೇಡ 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 ಅನ್ನೋ. ನಾನು ಒಂದ್ಸರಿ ಕುತ್ಕೊಂಡು ಯೋಚನೆ ಮಾಡಿದೆ, ಎಂಡ್ ಆಫ್ ದ ಡೇ ಅದ್ರಲ್ಲಿ ಬರೋನು ನಾನೇ, ಇದ್ರಲ್ಲಿ ಬರೋನು ನಾನೇ, ಇದ್ರಲ್ಲೂ ನಾನೇ ಕಾಂಟೆಂಟ್ ಮಾಡ್ಬೇಕು, ಅದ್ರಲ್ಲೂ ನಾನೇ ಕಾಂಟೆಂಟ್ ಮಾಡ್ಬೇಕು. ಆಬ್ವಿಯಸ್ಲಿ ವ್ಯೂವರ್ಸ್ ಏನ್ ಬೇರೆ ಬೇರೆ ಎಲ್ಲ ಇರಲ್ಲ. ಆಬ್ವಿಯಸ್ಲಿ ಸ್ವಲ್ಪ ಜನ ಇರ್ತಾರೆ. ಈಗ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಯೂಟ್ಯೂಬ್ ನ ಸುಪ್ರಭಾತ ಹಾಕೋದಕ್ಕೆ ಯೂಸ್ ಮಾಡೋರು ಇರ್ತಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಫನ್ ಆಗಿ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬರೋರು ಇದ್ದಾರೆ. ನಾನೊಂದು ಯೋಚನೆ ಮಾಡಿದೆ, ಒಂದು ಟಿವಿ ಚಾನಲ್ ಅಂತ ಅಂದಾಗ ಅದ್ರಲ್ಲಿ ಸೀರಿಯಲ್ ಬರುತ್ತೆ, ರಿಯಾಲಿಟಿ ಶೋನು ಬರುತ್ತೆ, ನ್ಯೂಸು ಬರುತ್ತೆ, ಎಲ್ಲದೂ ಬರುತ್ತೆ.
ವ್ಯೂವರ್ ಕುತ್ಕೊಂಡು ನಾವು ಚಿಕ್ಕ ವಯಸ್ಸಿಂದ ಅದನ್ನೇ ಕುತ್ಕೊಂಡು ನೋಡ್ಕೊಂಡ್ ಬಂದ್ವಿ, ನಮ್ಗೆ ಡಿಫ್ರೆನ್ಸ್ ಅನ್ಸಿಲ್ಲ. ಎಂಡ್ ಆಫ್ ದ ಡೇ ಕಾಂಟೆಂಟ್ ಚೆನ್ನಾಗಿತ್ತ ಕುತ್ಕೊಂಡು ನೋಡ್ತೀವಿ, ಇಲ್ಲ ಚೇಂಜ್ ಮಾಡ್ತೀವಿ ಬೇರೆ ಚಾನಲ್. ಯಾಕೆ ಮಾಡಬಾರ್ದು ಅನ್ನೋ ಥಾಟ್ ಬಂತು. ಲೆಟ್ ಮಿ ಗಿವ್ ಎ ಟ್ರೈ, ಏನಾಗುತ್ತೋ ಆಗ್ಲಿ ಪರವಾಗಿಲ್ಲ, ನಾನೇನ್ ಎಲ್ಲ ಇಟ್ಕೊಂಡ್ ಬಂದಿಲ್ಲ, ಏನು ಇಲ್ದೇ ಬಂದಿರೋದು ಎಲ್ಲ ಪಡ್ಕೊಂಡಿರೋ ನಾನು, ಏನ್ ಲಾಸ್ ಆದ್ರೂ ಪರವಾಗಿಲ್ಲ ಅಂತ. ಪೀಪಲ್ ಸ್ಟಾರ್ಟೆಡ್ ಅಕ್ಸೆಪ್ಟಿಂಗ್ ಇಟ್. ನಂಗೆ ಅವಾಗ ಗೊತ್ತಾಯ್ತು. ಈಗ ಸ್ವಲ್ಪ ಜನಕ್ಕೆ ವಾಕ್ಸ್ ಪಾಪ್ ಇಷ್ಟ ಆಗ್ತಾ ಇತ್ತು, ಸ್ವಲ್ಪ ಜನಕ್ಕೆ ಇಲ್ಲ. ಸ್ವಲ್ಪ ಜನಕ್ಕೆ ಚಾಲೆಂಜಸ್ ವಿಡಿಯೋಸ್ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ. ಯಾರಿಗೆ ಏನ್ ಇಷ್ಟ ಆಗುತ್ತೆ ನೋಡ್ತಾರೆ, ಇಷ್ಟ ಆಗಿಲ್ಲ ಇಷ್ಟ ಆಗೋ ತರ ಮಾಡೋಣ. ದಟ್ಸ್ ವೈ ನಾನು ಹೇಳಿದ್ನಲ್ಲ ಫೀಡ್ಬ್ಯಾಕ್ ಬರ್ಕೊಂತೀನಿ ಅಂತ ಹೇಳಿ. ಈಗ ಸ್ವಲ್ಪ ಜನ ಹೇಳ್ತಾರೆ ಬ್ರೋ ಇದನ್ನ ನೆಕ್ಸ್ಟ್ ಈ ತರ ಮಾಡಿ ಅಂತ ಹೇಳಿ, ಅದನ್ನ ನೋಟ್ ಮಾಡ್ಕೊಂತೀನಿ ಎಷ್ಟು ಜನ ಬಂದಿದ್ದಾರೆ, ಆಮೇಲೆ ನಮ್ಗೆ ವ್ಯೂಸ್ ಎಷ್ಟು ನಿಮಿಷವರೆಗೂ ನೋಡಿದ್ದಾರೆ, ಎಲ್ಲಿ ಡ್ರಾಪ್ ಮಾಡಿದ್ದಾರೆ, ಏನಕ್ಕೆ ಡ್ರಾಪ್ ಮಾಡಿದ್ದಾರೆ, ರೆಗ್ಯುಲರ್ ವ್ಯೂವರ್ಸ್ ಎಷ್ಟು, ನ್ಯೂ ವ್ಯೂವರ್ಸ್ ಎಷ್ಟು, ಇದೆಲ್ಲ ಪ್ರತಿ ವಿಡಿಯೋಗೂ ಟ್ರ್ಯಾಕ್ ಮಾಡ್ತೀನಿ ಮ್ಯಾಮ್. ನಂಗೆ ಗೊತ್ತಿಲ್ಲ ಬೇರೆ ಯೂಟ್ಯೂಬರ್ಸ್ ಎಲ್ಲ ಮಾಡ್ತಾರೋ, ನಾನು ಮಾತ್ರ ಪರ್ಟಿಕ್ಯುಲರ್ ಟ್ರ್ಯಾಕ್ ಮಾಡ್ತೀನಿ. ಎಷ್ಟು ವ್ಯೂಸ್ ಹೋಗಿದೆ, ಯಾವಾಗ ನೋಡ್ತಾ ಇದ್ದಾರೆ, ಈ ವಿಡಿಯೋ ನೋಡಿದ್ಮೇಲೆ ಯಾವ ವಿಡಿಯೋ ನೋಡಿದ್ದಾರೆ, ಹಿಂಗೆ ಐ ಹ್ಯಾವ್ ಎ ಟ್ರ್ಯಾಕ್. ಅವಾಗ ಗೊತ್ತಾಯ್ತು, ಐ ಸ್ಟಾರ್ಟೆಡ್ ಡಿಕೋಡಿಂಗ್ ಮಾಡ್ತಾ ಹೋದೆ. ಅಂಡ್ ಫೈನಲ್ ಆಗಿ ಇದರ ಬಗ್ಗೆ ಕೇಳಲೇಬೇಕು, ಬಿಕಾಸ್ ಯು ಆರ್ ಅ ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಟರ್. ಸೊ ದಿಸ್ ಇಸ್ ಯೋರ್ ಜಾಬ್. ಹುಡುಗರಿಗೆ ಸ್ಯಾಲರಿ ಕೇಳಬಾರ್ದು ಅಂತ ಹೇಳ್ತಾರೆ, ಬಟ್ ನಾನು ಅದನ್ನ ನಿಮಗೆ ಕೇಳ್ತಾ ಇದ್ದೀನಿ. ಯಾವ್ದ್ರಿಂದ ಜಾಸ್ತಿ ದುಡ್ಡು ಬರುತ್ತೆ, ಯೂಟ್ಯೂಬ್ ಇಂದ ಬರುತ್ತಾ ಅಥವಾ ಇನ್ಸ್ಟಾಗ್ರಾಮ್ ಇಂದ ಬರುತ್ತಾ? ದ ರೀಸನ್ ಐಮ್ ಆಸ್ಕಿಂಗ್ ಇಸ್, ಇನ್ಸ್ಟಾಗ್ರಾಮ್ ಅಲ್ಲಿ ರೀಚ್ ತುಂಬಾ ಇನ್ಸ್ಟೆಂಟ್ ಅಂತ ನನಗೆ ಅನ್ಸುತ್ತೆ ಒಂದು. ಸೊ ಬ್ರ್ಯಾಂಡ್ಸ್ ನಿಮ್ ಜೊತೆಲಿ ಕೆಲಸ ಮಾಡಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಕೊಡ್ತಾರೆ ಅನ್ನೋ ಯೋಚನೆ ನನ್ನ ತಲೆನಲ್ಲಿದೆ. ವರ್ಸಸ್ ಯೂಟ್ಯೂಬ್ ಒಂದು ವಿಡಿಯೋನ ನೋಡಿದ್ದಕ್ಕೆ ಆ ವ್ಯೂಸ್ ಅಷ್ಟು ಲಕ್ಷ ಹೋಗಿದ್ದಕ್ಕೆ ಆಟೋಮ್ಯಾಟಿಕ್ಲಿ ನಿಮಗೆ ದುಡ್ಡು ಬರುತ್ತೆ. ಸೊ ಎರಡನ್ನು ಕಂಪೇರ್ ಮಾಡಿದಾಗ ಯಾವ್ದ್ರಲ್ಲಿ ಸಂಪಾದನೆ ಜಾಸ್ತಿ ಆಗುತ್ತೆ? ಮ್ಯಾಮ್ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ ಮಿಲಿಯನ್ಸ್ ಹೊರಡಿದ್ರು ಇನ್ಸ್ಟಾಗ್ರಾಮ್ ಡಸಂಟ್ ಪೇ ಯು. ಅದೇ ಇಟ್ಸ್ ಬ್ರ್ಯಾಂಡ್ ಪ್ರಮೋಷನ್ಸ್. ಬ್ರ್ಯಾಂಡ್ಸ್ ಅಲ್ಲಿ ಇವಾಗ 2 ತರ ಬ್ರ್ಯಾಂಡ್ಸ್ ಆಗೋಗಿದೆ ಮ್ಯಾಮ್. ಒಂದು ಬಂದ್ಬಿಟ್ಟು ದೇರ್ ಆರ್ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನೀಸ್ ಹೂ ಹೈಯರ್ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್. ಅವ್ರು ಹೇಳೋ ತರ ಕಾಂಟೆಂಟ್ ಮಾಡಬೇಕು, ದೇ ಗೆಟ್ ದ ಬ್ರ್ಯಾಂಡ್ಸ್. ನನ್ಗೆ ಆ ಥರ ಯಾವ್ದ್ರ ಜೊತೆ ಟೈ ಅಪ್ ಆಗಿಲ್ಲ, ಬಿಕಾಸ್ ನನಗೆ ಐ ಡೋಂಟ್ ವಾಂಟ್ ನಾನು ಒಬ್ಬನೇ ಇರಬೇಕು ಅನ್ನೋದು. ಸೊ ನಾನು ಯಾರ ಜೊತೆ ಟೈ ಅಪ್ ಆಗಿಲ್ಲ. ನಮಗೆ ಬರೋದೆಲ್ಲ ಏನಾಗಿರುತ್ತೆ, ಒಂದು 10 ಬ್ರಾಂಡ್ಸ್ ಬಂದ್ರೆ ಅದರಲ್ಲಿ 9 ಇಲ್ಲ 8 ಬೆಟ್ಟಿಂಗ್ ಇರುತ್ತೆ, ಡಮಾರು 1-2 ಇರುತ್ತೆ. ಅದ್ರಲ್ಲೂ ಐ ವಿಲ್ ಬಿ ಪರ್ಟಿಕ್ಯುಲರ್, ನಾನು ಹಿಂಗೆ ಮಾಡ್ತೀನಿ, ನೀವ್ ಹೇಳೋ ತರ ಫುಲ್ ಬಿಲ್ಡಪ್ ಅವೆಲ್ಲ ಇಲ್ಲ, ನ್ಯಾಚುರಲ್ ಆಗಿ ಇರುತ್ತೆ, ಹಿಂಗೆ ಇರುತ್ತೆ. ಅದರಲ್ಲಿ ಹೋಗಿ 1-2 ಉಳ್ಕೊಳುತ್ತೆ. ಸೊ ನನ್ಗಿರೋ ಫಾಲೋವರ್ಸ್ ಪ್ರಕಾರ ಒಂದು ಬ್ರ್ಯಾಂಡ್ಗೆ ಐ ಚಾರ್ಜ್ ಅರೌಂಡ್ ಲೈಕ್ 20-25K ಆ ತರ ಚಾರ್ಜ್ ಮಾಡ್ತೀವಿ. ಸೊ ಮಂತ್ಲಿ ನಿಮ್ಗೆ ಒಂದು ಸಿಕ್ಕಿದ್ರೆ ದೊಡ್ಡ ವಿಷಯ, ಜಾಕ್ ಪಾಟ್ ಏನಾದ್ರು ಹೊಡೆದಿದ್ರೆ ಎರಡು ಸಿಗುತ್ತೆ. ಸೊ ದಿಸ್ ಇಸ್ ವಾಟ್ 150,000 ಮ್ಯಾಮ್. ಇದನ್ನ ಹೇಳ್ಬಿಡ್ತೀನಿ ಏನಕ್ಕೆ ಅಂತ ಹೇಳಿ, ನನಗೆ ಬರೋದೆಲ್ಲ ಸ್ಟಾರ್ಟ್ಅಪ್ ಬಿಸ್ನೆಸ್ ಮ್ಯಾಮ್. ಓಕೆ. ಸೊ ನನ್ಗೇನು ಅಂತಂದ್ರೆ, ಈಗ ನಾನು ಸ್ಟಾರ್ಟ್ಅಪ್ ಅಲ್ಲಿ ಮಾಡಿರೋದು, ಈಗ ಕ್ಲೋತಿಂಗ್ ಬರುತ್ತೆ, ಐ ಕಾಂಟ್ ಟೆಲ್. ಈಗ ನಾನ್ ಬೇಕಾದ್ರೆ ಇಫ್ ದರ್ ಇಸ್ ರೆಪ್ಯೂಟೆಡ್ ಬ್ರ್ಯಾಂಡ್ ಐ ಕ್ಯಾನ್ ಈಸಿಲಿ ಚಾರ್ಜ್ 50K. ಬಟ್ ನಂಗೆ ಏನ್ ಗೊತ್ತಾ, ಈಗ ಹೊಸದಾಗಿ ಏನೋ ಅವನೇ ಕೆಫೆ ಸ್ಟಾರ್ಟ್ ಮಾಡ್ತಾ ಇದಾರೆ, ಅವ್ರ ಪಾಪ ಇಂಟೀರಿಯರ್ಸ್ ಎಲ್ಲ ಮಾಡಿರ್ತಾರೆ. ನಾನು ಬಂದ್ಬಿಟ್ಟು ನಂಗೆ 50K ಕೊಡಿ, ನಾನು ಮಾಡ್ಕೊಡ್ತೀನಿ ಅಂತ. ನನಗೆ ಗೊತ್ತಾ ನಾನು ಎಷ್ಟು ಕೆಲಸ ಮಾಡ್ತೀನಿ ಅಂತ. ಅಲ್ಲಿ ಹೋಗ್ತೀನಿ, ನಂಗೆ ಪ್ರಾಬಬ್ಲಿ ನನ್ನ ಪೆಟ್ರೋಲ್ ಖರ್ಚು ಅಂತ ಒಂದು 2,000 ಹೋಗಿರ್ಬೋದು. ಅವತ್ತಿನ ದಿನದ ಖರ್ಚು ಅಂದ್ರೆ ನನ್ಗೆ ಒಂದು 4,000 ಆಫೀಸಲ್ಲಿ ದುಡ್ದಿದ್ರು ಬಂದಿರೋದಪ್ಪ. ಓವರ್ ಆಲ್ 8,000. ಇನ್ನು ಎಡಿಟಿಂಗು ಅದು ಇದು ಅಂತ ಅಂದ್ರೆ ಒಂದು 12,000. ಇನ್ನು 8,000 ನಂಗೆ ಬೋನಸ್ಸೇ ಬರ್ತದೆ. ದಿಸ್ ಇಸ್ ಹೌ ಐ ಕ್ಯಾಲ್ಕುಲೇಟ್. ನಾನು ಏನಕ್ಕೆ ಅವ್ನಿಗೆ 50,000 ಚಾರ್ಜ್ ಮಾಡಬೇಕು, ಹಿಂಗೆ ಯೋಚನೆ ಮಾಡ್ತೀನಿ. ಅಂಡ್ ನನ್ನ ಹತ್ರ ಪ್ರಮೋಷನ್ ಮಾಡಿಸ್ಕೊಂಡಿರೋರೆಲ್ಲ ದೇ ಹ್ಯಾವ್ ಬಿಕಮ್ ಲೈಕ್ ಫ್ರೆಂಡ್ಸ್ ಟು ಮೀ. ನಾನು ಅದೇ ಹೇಳ್ತಲ್ಲ, ಸಿ ದರ್ ಇಸ್ ಒನ್ ಬ್ರ್ಯಾಂಡ್ ಮೊಬೈಲ್ ಪ್ಲಾನೆಟ್ ಅಂತ ಹೇಳಿ, ಐ ಡಿಡ್ ಇಟ್ ವೇರ್ ಫಾರ್ ವೆರಿ ಮಿನಿಮಲ್ ಅಮೌಂಟ್, 10,000 ಐ ಪ್ರಮೋಟೆಡ್. ಇವತ್ತಿಗೂ ನಾನು ಅವರು ಹೇಗಿದ್ದೀವಿ ಅಂತ ಅಂದ್ರೆ, ಇಫ್ ಎನಿಥಿಂಗ್ ಐ ವಾಂಟ್ ಐ ಜಸ್ಟ್ ಗಿವ್ ಹಿಮ್ ಅ ಕಾಲ್. ನನ್ಗೆ ಇದು ಬ್ರೋ ಈ ಕೆಲಸ ಬೇಕು ಅಂತ. ಹಿ ಇಸ್ ಲೈಕ್ ಬ್ರೋ ಬಸ್ ನೀವೇನು ತಲೆ ಕೆಡ್ಸ್ಕೋಬೇಡಿ, ನೀವು ಅಲ್ಲೇ ಇರಿ ಬಸ್, ನಾನು ಕಳ್ಸ್ಕೊಡ್ತೀನಿ ಅಂತ. ನನಗೆ ಫೋನ್ ಇಂದ ಹಿಡಿದು ಲ್ಯಾಪ್ಟಾಪ್ ಇಂದ ಹಿಡಿದು ಎವ್ರಿಥಿಂಗ್ ಹಿ ಸೆಂಡ್ ಟು ಮೈ ಹೌಸ್. ನನಗೆ ದುಡ್ಡಿಲ್ಲ ಅಂತ ಲೈಕ್ ಬಸ್ ನಿಮ್ಮ ಹತ್ರ ದುಡ್ಡು ಕೇಳಿದ ಬಸ್ 3 ತಿಂಗಳಾದ್ಮೇಲೆ ಕೊಡಿ. ಸಿ ದಿಸ್ ಇಸ್ ದ ಬಾಂಡ್. ನಾಟ್ ಓನ್ಲಿ ವಿತ್ ಒನ್ ಬ್ರ್ಯಾಂಡ್. ನಾನು ಹೋಟೆಲ್ಗೆ ಹೋದ್ರು ದರ್ ಲೈಕ್ ಬಾಸ್ ನಿಮ್ಮ ಹತ್ರ ದುಡ್ಡು ಬೇಡ ಬಾಸ್, ನೀವು ತಿನ್ಕೊಂಡೋಗಿ. ಬಟ್ಟೆ ನನ್ನ ಬಟ್ಟೆನ ಪರ್ಚೇಸ್ ಮಾಡಿ ನಾನು ನಿಜ ಹೇಳ್ತೇನೆ ಒಂದು 1 year ಮೇಲೆ ಆಗಿದೆ. ದೇ ಸೆಂಡ್ ಮೀ. ನನ್ ಅವ್ರ ಅಂಗಡಿನಲ್ಲಿ ಏನಾದ್ರು ಹೊಸದ್ ಬಂತು ಅಂದ್ರೆ ದೇ ಸೆಂಡ್ ಇಟ್ ಟು ಮೀ. ಪ್ರಮೋಷನ್ಗೆ ಅಂತ ಅಲ್ಲ, ದೇ ಸೆಂಡ್ ಇಟ್ ಟು ಮೀ. ಬ್ರೋ ನೀವು ಇದು ಮಾಡಿ. ಈಗ ರೀಸೆಂಟ್ ಆಗಿ ನನಗೆ ಯಾರೋ ಪಾಪ 18 ವರ್ಷದ ಹುಡುಗ, ಹಿ ಸ್ಟಾರ್ಟೆಡ್ ಅ ಕ್ಲೋತಿಂಗ್ ಬಿಸ್ನೆಸ್. ಐ ಆಮ್ ಬೀಯಿಂಗ್ ವೆರಿ ಹಾನೆಸ್ಟ್. ನಾನು ಅವ್ನಿಗೆ ಚಾರ್ಜ್ ಮಾಡಿಲ್ಲ. ಇಟ್ಸ್ ಲೈಕ್ ಅಣ್ಣ ನಿಮ್ ಸಬ್ಸ್ಕ್ರೈಬರು ನನಗೆ ತುಂಬಾ ಇಷ್ಟ, ನಾನು ನಿಮ್ಗೆ 2 ಪ್ರೀಮಿಯಂ ಜಾಕೆಟ್ಸ್ ಕಳ್ಕೊಡ್ತೀನಿ ಅಂತ. ಫೆರಾರಿ ಜಾಕೆಟ್ ಹಿ ಸೆಂಡ್ ಇಟ್ ಟು ಮೀ. ನಾನು ಅದನ್ನ ಹೇಳಿದೆ, ಈ ತರ ನಂಗೆ ಹುಡುಗ ಪಾಪ ಇಷ್ಟಪಟ್ಬಿಟ್ಟು ನಂಗೆ 2 ಜಾಕೆಟ್ ಕಳ್ಸಿಕೊಟ್ಟ ಅಂತ ಹೇಳಿ. ಅವ್ನು ಕಾಲ್ಸ್ ಎಲ್ಲ ಹಿಸ್ ಲೈಕ್ ಬ್ರೋ ನಾನು ನಿಮ್ಗೆ 5,000 ಕ್ರೆಡಿಟ್ ಮಾಡ್ತೀನಿ ಬ್ರೋ, ನಂಗೆ ಇಷ್ಟ. ನಾನು ದುಡ್ಡೇ ಕೇಳಿಲ್ಲ. ಇಲ್ಲ ಬ್ರೋ ನನ್ಗೆ ಯಾರು ಈ ತರ ಹೆಲ್ಪ್ ಮಾಡಿಲ್ಲ, ನೀವು ಹೆಲ್ಪ್ ಮಾಡಿದ್ದೀರಾ. ಸಿ ದಿಸ್ ಇಸ್ ವಾಟ್ ಲವ್. ನಂಗೆ ನಾಳೆ ದಿನ ಏನಾದ್ರು ಹೆಲ್ಪ್ ಬೇಕು ಅಂದ್ರೆ ಇಫ್ ಐ ಜಸ್ಟ್ ಕಾಲ್ ಹಿಮ್ ಅಲ್ಲ, ನಂಗೆ 10 ಜೊತೆ ಬಂದ್ಬಿಡುತ್ತೆ. ನಂಗೆ ಯಾಕೆ ಹೊಸದಾಗಿ ಯಾವ್ದಾರ ಅಂಗಡಿನಲ್ಲಿ ಏನಾದ್ರು ಹೊಸ ಲಾಂಚ್ ಮಾಡಿ ದೇ ಸೆಂಡ್ ಇಟ್ ಟು ಮೀ. ಆನಿವರ್ಸರಿ ಆಯ್ತು ಅಂತಾನೆ ನಂಗೆ ಗೊತ್ತಿಲ್ಲ ಬೇರೆ ಕಾಂಟೆಂಟ್, ನನ್ ಗಿಫ್ಟ್ ಹ್ಯಾಂಪರ್ಸ್ಗಳು ಇಷ್ಟಿಷ್ಟು ಬಂದು ಮನೆಗೆ ಬೀಳುತ್ತೆ. ನಾನು ಸ್ವೀಟ್ಸ್ ತಿನ್ನಲ್ಲ ಅಂದ್ರೂ ಸ್ವೀಟ್ಸ್ ನಾನು ಎಷ್ಟೊಂದು ಜನ ಕೊಟ್ಬಿಟ್ಟಿದ್ದೀನಿ. ಸೊ ಈ ತರ ಸಿಕ್ಕಿದಾಗ ಸಿ ಎವ್ರಿಥಿಂಗ್ ಇಸ್ ನಾಟ್ ಮನಿ. ನಾನು ಹೇಳ್ತಲ್ಲ, ನಾನು ಕಾರ್ಪೊರೇಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಐ ವಾಸ್ ಅರ್ನಿಂಗ್ ವೆರಿ ನೈಸ್. ನಮ್ಮ ಮನೆ ಕಡೆ ಚೆನ್ನಾಗಿದ್ದಾರೆ, ನಾನು ಇದರಿಂದ ಬದುಕಬೇಕು ಅನ್ನೋದಿಲ್ಲ. ಸೊ ನಂಗೆ ದುಡ್ಡು ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಇಲ್ಲ, ನಂಗೆ ಖುಷಿಯಾಗಿರ್ಬೇಕು ಅನ್ನೋದು ಅಷ್ಟೇ ಇಂಟೆನ್ಷನ್. ಸೊ ಬಿಸ್ನೆಸ್ ಇದೆ.
ಎವ್ರಿಥಿಂಗ್ ಇಸ್ ಫೈನ್. ಬಟ್ ಯೂಟ್ಯೂಬ್ ಅಲ್ಲಿ ಡೆಫಿನೆಟ್ಲಿ ನೀವು ವಿಡಿಯೋಸ್ ಹೆಂಗ್ ಹಾಕ್ತೀರಾ ಅದ್ರ ಪ್ರಕಾರ ಇರುತ್ತೆ. ಆನ್ ಆವರೇಜ್ ಅಂತ ಅಂದ್ರೆ 1 hour I can earn easily. I can earn. Very nice. If I want to, ನಾನು ಅದೇ ಕುತ್ಕೊಂಡಿಲ್ಲ, ನಾನು ಎಲ್ಲ ಬಿಟ್ಟು ನಾನು ಫುಲ್ ಟೈಮ್ ನಾನು ಡೈಲಿ ಒಂದೊಂದು ವಿಡಿಯೋ ಹಾಕ್ತೀನಿ ಅಂದ್ರೆ ಈಸಿಲಿ ಐ ಕ್ಯಾನ್ ಡೂ 4 to 5 lakhs ಈಸಿಲಿ. ನೈಸ್. ಬಟ್ ನಾವು ಹಂಗೆ ಮಾಡಲ್ಲ, ಬಿಕಾಸ್ ಐ ಫೋಕಸಿಂಗ್ ಆನ್ ಕಾಂಟೆಂಟ್. ಒಂದೇ ಹಾಕಿದ್ರು ಚೆನ್ನಾಗಿರೋದು ಹಾಕಬೇಕು ಅನ್ನೋದೇ. ಸೊ ಫೈನಲ್ ಆಗಿ ಯಾರ್ಯಾರು ಈಗ ಕಾಂಟೆಂಟ್ ಕ್ರಿಯೇಷನ್ ಅನ್ನ ತಮ್ಮ ಕರಿಯರ್ ಆಗಿ ಚೂಸ್ ಮಾಡಿ ಮುಂದೆ ಬರಬೇಕು ಅಂತ ಇದ್ರು ಅವ್ರಿಗೆಲ್ಲರಿಗೂ ಒಂದು ಮೆಸೇಜ್ ಕೊಡಬೇಕು ಅಂದ್ರೆ ಏನ್ ಕೊಡಕ್ಕೆ ಇಷ್ಟಪಡ್ತೀರಾ? ಪ್ಲೀಸ್ ನಾನು ಒಂದೇ ರಿಕ್ವೆಸ್ಟ್ ಮಾಡೋದು, ಕೆಲಸ ಮಾಡ್ತಾ ಮಾಡಿ ಒಂದು ಸ್ಟೇಬಲ್ ಆಗಿ ಆಗೋವರೆಗೂ. ಸ್ವಲ್ಪ ಜನ ಕೆಲಸ ಬಿಟ್ಬಿಟ್ಟು ವಿನಯ್ ಹೇಳಿದಾನೆ 4-5 ಲಕ್ಷ ದುಡಿಯಬಹುದು ಅಂತ, ನಾನ್ ನಾಳೆಯಿಂದ ಕಾಂಟ್ರಾಕ್ಟ್, ಏನೂ ಆಗಲ್ಲ. ಕೆಲಸ ಮಾಡ್ತಾರೆ, ಸ್ಟಾರ್ಟ್ ಯುವರ್ ಜರ್ನಿ, ಪುಟ್ ಯುವರ್ ಹಾರ್ಟ್ ಅಂಡ್ ಸೋಲ್. ನೀವು ಕಷ್ಟಪಟ್ಟಿಲ್ಲ ಅಂದ್ರೆ ಏನೂ ಆಗಲ್ಲ ಮ್ಯಾಮ್, ಏನೂ ಆಗಲ್ಲ. ಒಂದಿನ ವಿಡಿಯೋ ಓಡಲ್ಲ, 2 ದಿನ ವಿಡಿಯೋ ಹೋಗಲ್ಲ, 99 ವಿಡಿಯೋವರೆಗೂ ಓಡಲ್ಲ. ನಿಮ್ ಅದೃಷ್ಟ ಚೆನ್ನಾಗಿದೆ, 100 ವಿಡಿಯೋ ಕ್ಲಿಕ್ ಆಗುತ್ತೆ, ಆಮೇಲೆ 100 ವಿಡಿಯೋಸ್ ಏನ್ ಹಾಕಿದ್ರೆ ಅಷ್ಟು ಓಡುತ್ತೆ. ಸೊ ಅದಕ್ಕೆ ಹೇಳೋದು, ಪ್ರತಿಯೊಂದು ವಿಡಿಯೋನ ನನ್ನ ಫಸ್ಟ್ ವಿಡಿಯೋ ಇದು ಚೆನ್ನಾಗಿ ಬರಬೇಕು ಅಂತಾನೆ ಯೋಚನೆ ಮಾಡಿ ಹಾಕ್ಬೇಕು. ಬಟ್ ಯಾರು ಬೇಕಾದ್ರೂ ಸರ್ವೈವ್ ಆಗ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು, ರೆಸ್ಟ್ರಿಕ್ಟ್ ಮಾಡ್ಕೋಬೇಡಿ. ಸ್ಟಾರ್ಟ್ ಇಟ್, ಡೂ ಇಟ್ ಅಷ್ಟೇ, ಆರಾಮಾಗಿ. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್ ವಿನಯ್ ಅವರೇ, ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ನೀವು ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಾನು ಥ್ಯಾಂಕ್ಸ್ ಹೇಳಬೇಕು, ನನ್ ಕನ್ಸಿತ್ತು ನಾನು ಆರ್ಜೆ ಆಗ್ಬೇಕು. ತಗೊಳ್ಳಿಪ್ಪ, ನೀವು ಇವತ್ತು ಆರ್ಜೆ ಆಗಿದ್ದೀರಾ. ಈ ತರ ಎಲ್ಲ ಮಾತಾಡ್ಬೇಕು ಅಂತ ಹೇಳಿ ಪ್ರಾಬಬ್ಲಿ ನಾನು ಆರ್ಜೆ ಆಗಿಲ್ಲ, ಬಟ್ ಆರ್ಜೆನಲ್ಲಿ ಬಂದು ಶೋ ಕೊಟ್ಟಿದ್ದೀನಿ. ಐ ಆಮ್ ಹ್ಯಾಪಿ. ಡೋಂಟ್ ವರಿ, ನೆಕ್ಸ್ಟ್ ನಮ್ಮ ಕಾಂಟೆಂಟ್ ಕ್ರಿಯೇಟರ್ಸ್ ಅನ್ನ ನಾವು ಆರ್ಜೆಸ್ ಮಾಡಬೇಕು ಅಂತ ಇದ್ದೀವಿ, ಅವಾಗ ನಿಮಗೆ ಕಾಲ್ ಮಾಡ್ತೀನಿ ನಾನು, ಆಯ್ತಾ? ಐ ವಿಲ್ ಬಿ ವೆರಿ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್. See you. Thank you so much. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನೆಲ್.